ಶ್ರೀಗುರುಭ್ಯೋ ನಮಃ ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಅರಿಶಂಖವರಾಭಯಾನಿ ದೌರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಧಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರುತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷತತ್ರಾತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರು ಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇ ಅಧ್ಯಾಯ ಶ್ರುತಿಗೀತೆಯ ಚಿಂತನೆಯಲ್ಲಿ 23 ಹಾಗೂ 24ನೇಯ ಪದ್ಯಗಳು ಶ್ರುತಿಗಳು. ಅದರಲ್ಲಿ ಒಂದನೆಯ ಭಾಗವಾಗಿ ನಿನ್ನೆ ಒಂದಿಷ್ಟು ಚಿಂತನೆ ನೋಡಿದ್ವಿ. ವಸ್ತುತಃ ನಾನು ಹೇಳ್ತಾ ಇರೋದು ನಿನ್ನೆ ಹೇಳಿದ್ದು 37ನೇಯ ಶ್ಲೋಕ. ಇನ್ನೊಂದು ಚಿಂತನೆಯಲ್ಲಿ ಶ್ರುತಿಗೀತೆಯ 23ನೇ ಪದ್ಯ. ಅದರಲ್ಲಿ 2 ವಾಕ್ಯಗಳ ಸ್ವಲ್ಪ ವಿಸ್ತಾರವಾದ ವಿವರಣೆ ನಿನ್ನೆ ಬಂದ್ಬಿಡ್ತು. ಇದಂ ಅಪಿ ವದಂತಿ ಚೇತ್ ಅಥೋ ತರ್ಕಾ ವ್ಯಭಿಚರಂತಿ ನನು ಕ್ವಚಿತ್ ಕ್ವಚಿತ್ ಮೃಷಾಚ. ಈ ಜಗತ್ತನ್ನು ದೇವರು ಪಾಲಕನಿಲ್ಲದ್ದು ಎಂಬುದಾಗಿ ಕುತರ್ಕದಿಂದ ಹೇಳಿದರೆ ಆ ರೀತಿ ಅವರು ಹೇಳೋದು ಕೂಡ ಅಥೋ ಆ ಪಾಲಕನಾದ ಭಗವಂತನ ಇಚ್ಛೆಯಿಂದಲೇ. ಮತ್ತೆ ಅವರು ಈ ಜಗತ್ತಿಗೆ ಪಾಲಕನಿಲ್ಲ ಎನ್ನುವ ವಿಚಾರದಲ್ಲಿ ಹೇಳುವ ಏನೇನು ಕುತರ್ಕಗಳಿದೆ ಅದೆಲ್ಲ ವ್ಯಭಿಚರಿತವಾಗಿದೆ, ಬಾಧಿತವಾಗಿದೆ. ಪ್ರತ್ಯಕ್ಷ ಆಗಮಗಳ ಬೆಂಬಲವಿಲ್ಲದೆ ಇದ್ದಾಗ ಕೇವಲ ಅನುಮಾನ, ಊಹೆ, ತರ್ಕ, ಲಾಜಿಕ್ ಇದೆಲ್ಲ ಉಪಯೋಗವಿಲ್ಲದ್ದು ಅಂತ ಇಷ್ಟು ಚಿಂತನೆಯನ್ನು ನಿನ್ನೆ ಮಾಡಿದ್ದೇವೆ. ಈಗ ಈ 23ನೇಯ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಚಿಂತನೆಯನ್ನು ಮುಂದುವರಿಸೋಣ. ಭಾರತೀಚ ಭಯದೃಗ್ವ್ಯವಹಿತಯೇ ಅಂತ. ಈಗ ವೇದವಾಣಿಯನ್ನು ನೋಡಿಕೊಂಡೇ ನಾವು ಅರ್ಥ ಮಾಡಿದ್ದು. ಈಗ ಯಾರು ಈ ಒಂದು ಚಿಂತನೆಯನ್ನು, ಯಾವ ಚಿಂತನೆಯನ್ನು, ದೇವರು ಪಾಲಕನಾಗಿ ಇಲ್ಲ ಎನ್ನುವ ಚಿಂತನೆಯನ್ನು ಹೇಳ್ತಾರೆ, ಅಥವಾ ಈ ಜಗತ್ತು ಸುಳ್ಳು ಅನ್ನುವ ಚಿಂತನೆಯನ್ನು ಹೇಳ್ತಾರೆ, ಜೀವನೇ ದೇವರು ಅಂತ ಚಿಂತನೆಯನ್ನು ಹೇಳ್ತಾರೆ, ಅವರೂ ವಿಶೇಷವಾಗಿ ಕೊಡುವ ಆಧಾರ ಯಾವುದನ್ನು? ಪುನಃ ವೇದದ ಮಾತುಗಳನ್ನೇ ಆಧಾರವನ್ನು ಕೊಡೋದು.
ನಾನು ನಿನ್ನೆನೂ ಆ ವಿಚಾರ ಹೇಳಿದ್ದೆ. ಮೀಮಾಂಸಕರು ಚಿಂತನೆ ಬಂದಾಗ ಅದನ್ನು ವಿಶೇಷವಾಗಿ ಐತರೇಯ ಉಪನಿಷತ್ತಿನ ಪಾಠದಲ್ಲೂ ಹೇಳಿದ್ದೆ. ನಿರೀಶ್ವರ ಮೀಮಾಂಸಕರು ಅಂತಿದ್ದಾರೆ. ವೇದವನ್ನು ಪ್ರಮಾಣ ಅಂತ ಒಪ್ಪಿ ಈಶ್ವರನನ್ನು ಒಪ್ಪದೇ ಇರತಕ್ಕಂಥವರೆಲ್ಲ ಇದ್ದಾರೆ ನೋಡಿ. ಅವರು ವೇದ ಪ್ರಮಾಣ ಅಂತಾರೆ, ಆದರೆ ವೇದದ ಪ್ರಕಾರ ಅವ್ರಿಗೆ ಈಶ್ವರ ಸಿದ್ಧಿ ಆಗೋದೇ ಇಲ್ಲ. ಎಲ್ಲರೂ ಕೂಡ ಈಶ್ವರ ಸಿದ್ಧ ಆಗೋದು ವೇದದಿಂದ ಅಂತ ಹೇಳಿದ್ರೆ ಅವರಿಗೆ ಯಜ್ಞಯಾಗಾದಿಗಳು ಬಿಟ್ಟು ಬೇರೆ ವಿಚಾರ ವೇದದಲ್ಲಿ ಇಲ್ಲವೇ ಇಲ್ಲ ಅಂತಾರೆ ಅವರು. ಹೀಗೆಲ್ಲ ಇದ್ದಾರೆ. ಅವರು ವೇದವನ್ನು ಓದಿಯೂ ತಪ್ಪು ದಾರಿಗೆ ಹೋಗ್ತಾರೆ. ವೇದವನ್ನು ಓದಿಯೂ ತಪ್ಪು ದಾರಿಗೆ ಹೋಗ್ತಾರೆ. ಏನಪ್ಪ ಇದು? ವೇದ ಅಥೆಂಟಿಕ್ ಆಗಿರ್ತಕ್ಕಂಥದ್ದು ಹೀಗೆಲ್ಲ ಯಾಕೆ ಮಾಡುತ್ತೆ? ಅಥೆಂಟಿವ್ ಯಾವ ವಿಚಾರದಲ್ಲಿ ಅಥೆಂಟಿಕ್ ವೇದ? ವೇದ ನಮಗೆ ದೇವರ ವಿಚಾರದಲ್ಲಿ ಅದೇ ಅಥೆಂಟಿಕ್. ಅದು ಹೇಗೆ ಹೇಳುತ್ತೋ ಅದೇ ನಮ್ಮ ವಿಚಾರ. ಆದರೆ ಮೀಮಾಂಸಕ ಪ್ರಕಾರ ಬೇರೆಯೇ ಚಿಂತೆ ಬಂದ್ಬಿಡ್ತು. ದೇವರೇ ಇಲ್ಲ ಅವ್ರ ಪ್ರಕಾರ. ಅದ್ವೈತ ಸಿದ್ಧಾಂತವರು ವೇದವನ್ನು ಪ್ರಮಾಣ ಅಂತ ಒಪ್ಕೋತಾರೆ, ದೇವರು ಇದ್ದಾನೆ ಅಂತಾರೆ. ಆದರೆ ಆ ದೇವರು ಜೀವ ಬೇರೆ ಅಲ್ಲ ಅಂಥೇಳಿ ಅದ್ವೈತವನ್ನೇ ಪ್ರತಿಪಾದನೆ ಮಾಡುತ್ತೆ ವೇದ ಅಂತ ಹೇಳ್ತಾರೆ. ಯಾಕೆ ಹೀಗೆ ವೇದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗೋ ಹಾಗೆ ಯಾಕೆ ಮಾಡುತ್ತಪ್ಪ ಅಂತ ವಿಚಾರ. ಅದಕ್ಕೆ ಹೇಳ್ತಾರೆ, ಭಾರತೀಚ ಭಯದೃಗ್ವ್ಯವಹಿತಯೇ. ವೇದವಾಣಿ ಇದೆಯಲ್ಲ, ಭಾರತೀ ವೇದವಾಣಿ ಇದೆಯಲ್ಲ, ಭಯದೃಕ್ ಕೆಲವರಿಗೆ ಏನು ಮಾಡುತ್ತೆ ಅಂದರೆ ಅದು ಅಂಜುಬುರುಕರಿಗೆ, ಚಿತ್ತಸ್ಥಿರತೆ ಇಲ್ಲದವರಿಗೆ, ಹೇಳಿದ್ದನ್ನು ಸರಿಯಾಗಿ ತಿಳಿಯುವ ಬುದ್ಧಿ ಇಲ್ಲದವರಿಗೆ, ವ್ಯವಹಿತೆಯೇ ಭ್ರಾಂತಿ ಹುಟ್ಟಿಸಬೇಕು ಅಂತಲೇ ಹೋಗುತ್ತೆ ಅಂದರು. ಸೊ ವೇದದ ಆಂತರ್ಯ ಏನು ತಿಳಿಯೋದು ಬಹಳ ಕಷ್ಟ. ವೇದದ ಆಂತರ್ಯ ಇಷ್ಟು: ಯೋಗ್ಯರಿಗೆ ಯೋಗ್ಯ ಜ್ಞಾನವಾಗಲಿ, ಅಯೋಗ್ಯರಿಗೆ ಅಯೋಗ್ಯವಾದ ಜ್ಞಾನವೇ ಆಗಲಿ. ಯೋಗ್ಯರಿಗೆ ಯಥಾರ್ಥವಾದ ಜ್ಞಾನವಾಗಲಿ, ಅಯೋಗ್ಯರಿಗೆ ಐಥಾರ್ಥವಾದ ಜ್ಞಾನವೇ ಆಗಲಿ ಅಂತಲೇ ವೇದದ ಚಿಂತನೆ. ವೇದದ ಆಂತರ್ಯವೇ ಅದು. ಯಥಾ ಸುರಾಣಾಂ ಸುಜ್ಞಾನ ಜನನೇ ತಾತ್ಪರ್ಯಂ ಸರ್ವದಾ ಶ್ರುತೇ ತಥಾ ಅಸುರಾಣಾಂ ದುರ್ಜ್ಞಾನ ಜನನೇ ಪಿಚ. ದೇವತೆಗಳಿಗೆ, ಯೋಗ್ಯರಿಗೆ, ಋಷಿಮುನಿಗಳಿಗೆ, ಮೋಕ್ಷ ಯೋಗ್ಯರಿಗೆ, ಮುಕ್ತಿಯೋಗ್ಯರಿಗೆ ಸುಜ್ಞಾನ ಯಥಾರ್ಥ ಜ್ಞಾನ ಬರಲಿ ಎಂಬುದಾಗಿ ವೇದಕ್ಕೆ ಹೇಗೆ ತಾತ್ಪರ್ಯವಿದೆಯೋ ಹಾಗೆ ಅಸುರರಿಗೆ, ದೇವರನ್ನು ಒಪ್ಪದೇ ಇರುವವರಿಗೆ, ಅಂಧಂತಮೋ ಯೋಗ್ಯರಿಗೆ ಅಯಥಾರ್ಥ ಜ್ಞಾನ ಬರಲಿ ಅನ್ನೋದು ಕೂಡ ವೇದದ ಆಂತರ್ಯ. ಒಳ್ಳೆಯವರಿಗೆ ಯಥಾರ್ಥ ಜ್ಞಾನ ಕೊಡೋದು ವೇದದ ಅಭಿಲಾಷೆ ಹೇಗೋ, ದುಷ್ಟ ಜನರಿಗೆ ಐಥಾರ್ಥ ಜ್ಞಾನ ಕೊಡೋದು ವೇದದ ಆಂತರ್ಯವೇ. ಹೀಗಾಗಿ ವೇದ ಹೇಳೋ ಸಂದರ್ಭದಲ್ಲಿ ಮುಗುಮ್ಮಾಗಿ ಹೇಳುತ್ತೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ. ಹೀಗೂ ಆ ಕಡೆನೂ ಬೆಳಕು ಬೀಳುತ್ತೆ, ಈ ಕಡೆನೂ ಬೀಳುತ್ತೆ. ಒಮ್ಮೆ ಅದ್ವೈತದ ಕಡೆಗೂ ಬೆಳಕು ಬೀರುತ್ತೆ, ಇನ್ನೊಮ್ಮೆ ತತ್ವವಾದದ ಕಡೆಗೂ ಬೆಳಕು ಬೀಳುತ್ತೆ. ಏನಪ್ಪ ಅದು? ಏನು ಮಾಡಬೇಕು? ವೇದನೆ ಹಾಗೆ, ವೇದನೆ ಹಾಗೆ. ಅದು ಅಂಜುಬುರುಕರಿಗೆ, ಚಿತ್ತಸ್ಥಿರತೆ ಇಲ್ಲದವರಿಗೆ ಅಂತ ಹೇಳ್ತಾರೆ. ಏನಿದು ಚಿತ್ತಸ್ಥಿರತೆ ಇಲ್ಲದೆ ಇದ್ದವರು? ಅದು ವೇದ ಹೇಳಿದ್ದನ್ನು ನೋಡಿಕೊಳ್ಳೋ ಕೆಲಸಕ್ಕೆ ಏನಾಗುತ್ತೆ, ಏನೋ ಹೇಳ್ತಾ ಇದ್ದಪ್ಪ ಅರ್ಥವೇ ಆಗಲ್ಲ, ಏನೋ ಒಂದು ಅರ್ಥ ಮಾಡ್ಕೊಂಬಿಡೋಣಪ್ಪ ಅಂತ ಹಾಗೆ ಹಿಂದೆ ಹೋದರೆ ಚಿತ್ತಸ್ಥೈರ್ಯ ಇಲ್ಲವರಿಗೆ. ಅವರಿಗೆ ಸಾಕಪ್ಪ, ಏನೋ ಟೆನ್ಷನ್ ತುಂಬ ಈ ವೇದ ಓದಿದ ಕೂಡಲೇ, ಬೇಡ ಬಿಡು, ಏನೋ ಬಲ್ಲಿದಾರಂತ ಅದನ್ನು ಒಪ್ಕೊಂಡು ಹೊಟ್ಟೋಗೋಣ ಅಂತ ಹೇಳಿ ಹೋಗ್ಬಿಟ್ರೆ ಪುನಃ ಅದ್ವೈತನೇ ಸರಿ ಕಾಣ್ಬೋದು, ಇನ್ಯಾವುದೋ ಒಂದು ಸಿದ್ಧಾಂತ ತತ್ವವಾದಕ್ಕೆ ವಿರುದ್ಧವಾದ್ದೇ ಸರಿಯಾಗಿ ಕಾಣ್ಬಿಡ್ಬೋದು. ಹೀಗಾಗಿ ಯಾರಿಗೆ ಚಿತ್ತಸ್ಥೈರ್ಯವಿಲ್ಲ, ಯಾರಿಗೆ ವಿಶೇಷವಾಗಿ ಅಂಜುಬುರುಕರು ಅಂತ ವೇದವನ್ನು ಓದಲಿಕ್ಕೆ ಅಂತ ಹೊರಟಾಗ ಭಯ ಆಗಿಬಿಡುತ್ತೆ. ವೇದಾಂಗಗಳು ಓದಬೇಕು, ವೇದಾಂಗಗಳನ್ನ ಓದಿ ಅರ್ಥ ಮಾಡ್ಕೋಬೇಕು, ಮಾಡಿ ಅದರ ಆಧಾರದಲ್ಲಿ ಓದಬೇಕು, ಟೈಮ್ ತುಂಬ ಸ್ಪೆಂಡ್ ಮಾಡಬೇಕ್ರಿ. ಸುಮ್ಮನೆ ಹಾಗೆಲ್ಲ ವೇದ ನಮ್ಗೆ ಸಿಗಲ್ಲ. ಅದೇ ದೊಡ್ಡ ಭಯ ಆಗಿಬಿಡುತ್ತೆ ಕೆಲವರಿಗೆ. ಅಯ್ಯೋ ಇಷ್ಟೆಲ್ಲ ಓದಬೇಕಾ? ಆಗಲ್ಲ, ಹೋಗಲ್ಲ. ಏನೋ ಒಂದು ಸಲೀಸಾಗಿ ಏನು ಸಿಗುತ್ತೋ ಅದು ಸಿಗಲಿ ಬಿಡು, ಒಂದಿಷ್ಟು ತಿಳ್ಕೊಂಬೋಣ,
ಸಾಕು, ಅದೇನೋ ವೇದ ಓದಬೇಕು ಅಂತ ಹೇಳಿದಾರಪ್ಪ ಬ್ರಾಹ್ಮಣ ಹುಟ್ಟಿದ್ದಕ್ಕೆ, ಏನೋ ಒಂದಿಷ್ಟು ಓದ್ಬೋಣ ಸಿಂಪಲ್ಲಾಗಿ ಸಾಕು ನನಗೆ ಅಂತ ಹೀಗೆಲ್ಲ ಹೊರಡೋರು ಇದ್ದಾರೆ. ಅಂಥವರಿಗೆ ವೇದ ಸಿಗೋದಿಲ್ಲ. ಅವರೆಲ್ಲ ಆ ವೇದದ ಆ ಒಂದು ಗಾಂಭೀರ್ಯವನ್ನು ನೋಡಿ ಅವರು ಭಯಗ್ರಸ್ತರಾಗಿದ್ದಾರೆ. ವೇದದ ವೈಶಾಲ್ಯವನ್ನು ನೋಡಿ ಭಯಗ್ರಸ್ತರಾಗಿದ್ದಾರೆ. ವೇದಾಂಗಗಳ ಆ ಪಾಠ ಪ್ರವಚನ ಅದೆಲ್ಲ ನೋಡಿ, ಅದೆಲ್ಲ ಇದ್ದರೆ ಮಾತ್ರ ವೇದ ಅರ್ಥ ಆಗತ್ತೆ. ಅದೆಲ್ಲ ನೋಡಿದ ಕೂಡಲೇ ನಮೋ ನಮಃ ನಮಸ್ಕಾರ ಮಾಡಿ ಈ ಕಡೆ ತಿರುಗಿಬಿಡ್ತಾರೆ ತುಂಬ ಜನ. ಹೀಗಾಗಿ ಅವರೆಲ್ಲ ಅಂಜು ಬರುಕರು. ಮತ್ತು ಅವರಿಗೆ ಯಾವುದೇ ವಿಚಾರ ಚಿತ್ತ ಸ್ಥಿರವಾಗಿರಲ್ಲ. ಅವರಿಗೇನಾಗತ್ತೆ ಅಂದರೆ, ಒಬ್ಬರು ಹೇಳಿದ್ದನ್ನು ತತ್ವವಾದ ಪರವಾಗಿ ಯಾರಾದರೂ ಹೇಳಿದ್ರೆ ಅದು ಸರಿ ಅನ್ನಿಸುತ್ತೆ, ಅದ್ವೈತ ಪರವಾಗಿ ಯಾರು ಹೇಳಿದ್ರೆ ಅದು ಸರಿ ಅನ್ನಿಸುತ್ತೆ. ಆ ಕಡೆನೂ ಅವ್ರ ಮನಸ್ಸು ಹೊಯ್ದಾಡುತ್ತೆ, ಈ ಕಡೆನೂ ಅವ್ರ ಮನಸ್ಸು ಹೋಗುತ್ತೆ. ಎಲ್ಲಿ ಬೇಕಾದ್ರೆ ಯಾರ್ಯಾರು ಪಾಠ ಪ್ರವಚನ ಮಾಡಬೇಕಾದ್ರೆ ಅದನ್ನು ಕೇಳಿದಾಗ ಅದು ಪಾಠ ಪ್ರವಚನ ಅದು ಸರಿ, ಇದು ಪಾಠ ಪ್ರವಚನ ಇದು ಸರಿ, ಚಿತ್ತಸ್ಥೈರ್ಯ ಇಲ್ಲ. ಆಯಿತಾ? ಅಂಥವರಿಗೆ ಭ್ರಾಂತಿ ಹುಟ್ಟಿಸಬೇಕು ಅಂತಲೇ ವೇದ ಹೊರಡತ್ತೆ ಅಂತ. ಹೌದು, ಅವರು ಯೋಗ್ಯರಲ್ಲ ಅಂತಲೇ ತೀರ್ಮಾನ. ಯಾರಿಗೆ ಹೇಳಿದ ವಿಚಾರದಲ್ಲಿ ಸಂದೇಹಗಳು ಬಂದು ಯಾಕೋ ಸರಿಯಲ್ಲ ಕಾಣುತ್ತೆ, ಇದರ ಬಗ್ಗೆ ಇನ್ನೂ ವಿಶೇಷ ವಿಚಾರಗಳು ಇರಬೇಕು, ಗುರುಗಳ ಕಾಲು ಹಿಡಿಯೋಣ, ಅವರಿಗೆ ಶರಣು ಹೊಂದೋಣ, ಅವರಿಂದ ಪುನಃ ತಿಳ್ಕೋಣ, ಅದಕ್ಕೋಸ್ಕರವಾಗಿ ಗುರು ಸೇವೆ ಮಾಡೋಣ, ಅದಕ್ಕೋಸ್ಕರವಾಗಿ ಪುನಃ ಅಧ್ಯಯನ ಮಾಡೋಣ ಅಂತ ಯಾರು ಪ್ರವೃತ್ತರಾಗ್ತಾರೆ ಅಂಥವರಿಗೆ ವೇದ ತನ್ನ ಆಂತರ್ಯವನ್ನು ತೆರೆದಿಡತ್ತೆ. ಹೊರತು ಗಡಿಬಿಡಿ ಮಾಡಿಕೊಂಡು ಅವಸರ ಮಾಡಿಕೊಂಡು ವೇದ ಈ ಜನ್ಮದಲ್ಲಿ ಓದಿ ಮುಗಿಸಿ ಕಡೆಗೆ ಸಾಕ್ಷಾತ್ಕಾರ ಆಗಿ ಮೋಕ್ಷಕ್ಕೆ ಹೋಗೋದು, ಇದು 2020 ಮ್ಯಾಚ್ನವರಿಗೆಲ್ಲ ಆಗಲ್ಲ. ಇದೇನದು ದೀರ್ಘಕಾಲದ ಟೆಸ್ಟ್ ಮ್ಯಾಚ್ ಸ್ವಾಮಿ, ಅಂಥವರಿಗೆ ಮಾತ್ರ ವೇದ ಒಲಿಯೋದು. ಹಾಗೆ ಅಂಥೇಳಿ ದೀರ್ಘಕಾಲದ ಟೆಸ್ಟ್ ಮ್ಯಾಚ್ ಅಂತ ಹೇಳಿದ್ರೆ ನಮ್ಮ ಏನೂ ಓದದೇ ಇರತಕ್ಕಂತಹ ನಿತ್ಯ ಸಂಸಾರಿಗಳಿಗೆ ಒಲಿಯಲ್ಲ. ದೀರ್ಘಕಾಲದ ಟೆಸ್ಟ್ ಮ್ಯಾಚ್ ಅಂತೇಳಿ ಅವರು ಸೋಂಬೇರಿಗಳ ಹಾಗೆ ಇದ್ಬಿಡ್ತಾರೆ, ಅವ್ರಿಗೂ ಒಲಿಯಲ್ಲ. ದೀರ್ಘಕಾಲದ ಟೆಸ್ಟ್ ಮ್ಯಾಚಲ್ಲಿ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ದಿನವನ್ನೂ ಕೂಡ ವೇದಕ್ಕೆ ಮೀಸಲಾಗಿಡೋದು, ಇಟ್ಟು ಅದರ ಆಂತರ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು, ವಿಶೇಷವಾಗಿ ಗುರುಗಳ ಮೂಲಕವಾಗಿ, ಪ್ರಾಣಗುರುಗಳ ಮೂಲಕವಾಗಿ, ಮಧ್ವಗುರುಗಳ ಮೂಲಕವಾಗಿ ಅದರ ಹಿಂದೆ ಹೋದಾಗ ವೇದದ ಆಂತರ್ಯ ನಮಗೆ ಸಿಗತ್ತೆ. ಅದು ಇಲ್ಲದೇ ಇದ್ದವರಿಗೆ ಸಿಗೋದಿಲ್ಲ. ಮತ್ತು ವೇದ ಹಾಗೆ ಹೇಳುತ್ತೆ ಅಂತ. ಹೌದು, ವೇದ ಏನಂದರೆ ಸ್ವಾರಸ್ಯ, ತವ ಗುರುವೃತ್ತಿಭಿ ಊಢಜವಾ ಭ್ರಮತಿ. ದೇವರ ಬಹುಗುಣಗಳನ್ನು ಅಲ್ಪ ಶಬ್ದಗಳಿಂದ ಹೇಳಲಿಕ್ಕೆ ವೇಗವಾಗಿ ಓಡ್ತಾ ನಾನಾರ್ಥಕ ಶಬ್ದಗಳನ್ನು ಬಳಸುತ್ತೆ ವೇದ ಅಂತ. ಇದೊಂದು ಸ್ವಾರಸ್ಯ. ಏನಿದು? ಒಂದು ವಿಚಾರ ಹೇಳಿದರು, ವೇದ ಯಾಕೆ ಹಾಗೆ ಮುಗುಮ್ಮಾಗಿ ಹೇಳುತ್ತೆ ಅಂದರೆ, ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗಲಿ, ಅರ್ಥ ಆಗದೇ ಇದ್ದವರಿಗೆ, ಆಗಬಾರದವರಿಗೆ ಅರ್ಥ ಆಗೋದು ಬೇಡ, ಯೋಗ್ಯರಿಗೆ ಅರ್ಥ ಆಗಲಿ, ಅಯೋಗ್ಯರಿಗೆ ಅರ್ಥ ಆಗೋದು ಬೇಡ ಅಂತ ಒಂದು ವಿಚಾರ. ಇನ್ನೊಂದು ವಿಚಾರ ಹೇಳ್ತಾರೆ, ವೇದ ನಿಜವಾಗಿ ಹೇಳಲಿಕ್ಕೆ ಹೊರಟಿರೋದೇನು? ನಿಜವಾಗಿ ಹೇಳಲಿಕ್ಕೆ ಹೊರಟಿರೋದು ವೇದ ದೇವರ ಗುಣಗಳನ್ನು. ಆ ದೇವರ ಗುಣಗಳು ಎಷ್ಟಿದೆ? ಲೆಕ್ಕವಿಲ್ಲದಷ್ಟು. ದೇವರ ಗುಣಗಳು ಎಷ್ಟಿದೆ? ಲೆಕ್ಕವಿಲ್ಲದಷ್ಟು. ಆ ಲೆಕ್ಕವಿಲ್ಲದಷ್ಟು ಗುಣಗಳನ್ನು ಹೇಳಲಿಕ್ಕೆ ಶಬ್ದಗಳು ಎಷ್ಟು ಇದೆ? ತುಂಬ ಕಡಿಮೆ ರೀ. ನಿಜವಾಗಿ ವೇದ ಅನಂತ ಅಂತ ನಾವು ಹೇಳ್ತೀವಿ. ಅನಂತವಾದ ವೇದ ರಾಶಿಯೂ ಕೂಡ ದೇವರ ಅನಂತವಾದ ಗುಣಗಳನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಅನಂತವಾದ ಗುಣಗಳನ್ನು ಅನಂತವಾದ ವೇದರಾಶಿಯೂ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆಯಿಂದ ವೇದಕ್ಕೆ ಹುರುಪು ಏನು? ದೇವರ ಆದಷ್ಟು ಗುಣಗಳನ್ನು ಹೇಳಿಬಿಡೋಣ ಅಂತ ಒಂದು ಹುರುಪು. ಅದಕ್ಕೋಸ್ಕರವಾಗಿ ವೇಗವಾಗಿ ಧಾವಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಏನು ಮಾಡುತ್ತೆ ಅಂತ ಬಂದಾಗ ನಾನಾರ್ಥಕ ಶಬ್ದಗಳನ್ನು ಹೇಳ್ತಾ ಬರುತ್ತೆ. ಒಂದೇ ವೇದಕ್ಕೆ ಅನೇಕ ರೀತಿಯ ಅರ್ಥ. ಆಚಾರ್ಯ ಹೇಳಿದ್ರಲ್ಲ, ತ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ ಅಂತ ಮಧ್ವದಲ್ಲಿ ಬರೋ ಚಿಂತನೆ. ಮಿನಿಮಮ್ ಟು ಮಿನಿಮಮ್ ವೇದಕ್ಕೆ ಮೂರರ್ಥವನ್ನೇ ಹೇಳಲೇಬೇಕು ಅಂತ ಹೇಳಿದ್ದು. ಆಯ್ತಾ? ಹಾಗೆ ಅಲ್ಲಿ ಸ್ವಾರಸ್ಯ ಅಂದರೆ ಮೂರರ್ಥ ಅಂದರೆ, ಒಂದು ನಾವು ತಿಳ್ಕೊಳ್ಳೋದು
ದೇವತಾ ಪರವಾದ ಅರ್ಥ, ಯಜ್ಞಯಾಗಾದಿ ಪರವಾದ ಅರ್ಥ, ದೇವರ ಪರವಾದ ಅರ್ಥ ಅಂತ ಒಂದು ಚಿಂತನೆ ಇದೆ. ಆದರೆ ಬನ್ನಂಜವರು ಇನ್ನೂ ಸ್ವಾರಸ್ಯ ಹೇಳ್ತಾ ಇರ್ತಾರೆ, ಇಲ್ಲ, ದೇವತಾ ಪರವಾದ ಅರ್ಥದಲ್ಲೇ ಪರಬ್ರಹ್ಮನ ಪರವಾದ ಅರ್ಥದಲ್ಲೇ ಮೂರು ಅರ್ಥ ಹೇಳಬೇಕು ಅಂತಾರೆ ಅವರು. ಮಿನಿಮಮ್ ಪರಬ್ರಹ್ಮ ಪರವಾದ ಅರ್ಥಲ್ಲೇ ಮೂರು ಅರ್ಥ ಹೇಳಬೇಕು ಅಂತಾರೆ ಅವರು. ಅಯ್ಯೋ ರಾಂಬೆ, ಅಗರ್ ಏನ್ರಿ ಕಥೆ ಇದು? ಹಾಗೆಲ್ಲ ಇದೆ ವೇದಕ್ಕೆ ಅರ್ಥ. ಯಾಕೆಂದರೆ ವೇದ ಹಾಗೇನೆ ಆದಷ್ಟು ಅಲ್ಪವಾದ ಶಬ್ದಗಳಿಂದ ದೇವರ ಆಯ್ತಾ ಆದಷ್ಟು ಗುಣಗಳನ್ನು ಜಗತ್ತಿಗೆ ಹೇಳೋಣ ಅಂತ ಹೊರಟಿದೆ ಪಾಪ ವೇದ. ಅದಕ್ಕೋಸ್ಕರವಾಗಿ ನಾನಾರ್ಥಕವಾದ ಶಬ್ದಗಳು, ಒಂದೊಂದು ಶಬ್ದ ವೇದದಲ್ಲಿ ಬಂತು ಅಂದರೆ ಅದಕ್ಕೆ ಒಂದೇ ಅರ್ಥ ಇರೋದಿಲ್ಲ, ಅನೇಕ ಅರ್ಥ ಇರುತ್ತೆ. ಅದು ವೇದ ಯಾಕೆ ಹಾಗೆ ಮಾಡಿತು ಅಂತ ಬಂದಾಗ ಅದಕ್ಕೊಂದು ಹುರುಪು, ಭಗವಂತನ ಅನಂತ ಗುಣಗಳನ್ನು ಆದಷ್ಟು ಹೆಚ್ಚು ಹೇಳೋಣ ಎನ್ನುವ ಹುರುಪು. ಆ ಹುರುಪಿನಲ್ಲಿ ಏನು ಮಾಡೋದು, ಶಬ್ದಗಳು ತುಂಬ ಕಡಿಮೆ ಇದೆಯಲ್ಲ ಅನಂತ ಗುಣ ಹೇಳಲಿಕ್ಕೆ, ಅದಕ್ಕೆ ವೇದ ಒಂದು ಟೆಕ್ನಿಕ್ ಬಳಸ್ತು. ಏನಪ್ಪ ಅಂತ ಬಂದಾಗ, ಒಂದು ಶಬ್ದವನ್ನು ಬಳಸಿದಾಗ ಅನೇಕ ಅರ್ಥಗಳು ಅದಕ್ಕಿರಬೇಕು. ಹಾಗೆ ಏನಾಗುತ್ತೆ, ಅನೇಕ ಅರ್ಥವುಳ್ಳ ಒಂದೊಂದು ಶಬ್ದದಿಂದ ಏನಾಗುತ್ತೆ, ದೇವರ ಅನೇಕ ಗುಣಗಳನ್ನು ಹೇಳಿದಂಗಾಗತ್ತೆ. ಒಂದೇ ಶಬ್ದ ಅನೇಕ ಅರ್ಥ ಇದ್ದಾಗ ಆ ಒಂದು ಶಬ್ದದಿಂದ ಒಂದೇ ಗುಣದ ಚಿಂತೆ ಆಗಲ್ಲ, ಇನ್ನೂ ಬೇರೆ ಬೇರೆ ಅರ್ಥ ಅದಕ್ಕೆ ಬಂದಾಗ ಬೇರೆ ಬೇರೆ ಗುಣಗಳ ಚಿಂತೆ ಆಗುತ್ತೆ. ಇದು ಆಗಲಿ ಅಂತ ವೇದದ ಉದ್ದೇಶ. ಅದಕ್ಕೋಸ್ಕರವಾಗಿ ವೇದ ಏನು ಮಾಡುತ್ತೆ, ಅನೇಕ ಅರ್ಥವುಳ್ಳ ಶಬ್ದಗಳನ್ನು ಹೇಳ್ತಾ ಭಗವಂತನ ಗುಣಗಳನ್ನು ವೇಗವಾಗಿ ಹೇಳ್ತಾ ಹೋಗುತ್ತೆ. ವೇದದ ಚಿಂತನೆ ಹಾಗೆ. ಆದರೆ ಅನೇಕ ಅರ್ಥವುಳ್ಳ ಶಬ್ದಗಳು ಬಂದ ಕೂಡಲೇ ಆಯಿತಾ, ಯಾರಿಗೆ ಚಿತ್ತವೈಕಲ್ಯ ಆಗುತ್ತೋ, ಯಾರಿಗೆ ಈ ವಿಚಾರದಲ್ಲಿ ದಾರ್ಢ್ಯವಿಲ್ಲವೋ ಯಥಾರ್ಥ ಜ್ಞಾನದ ವಿಚಾರದಲ್ಲಿ, ಅಂಥವರು ಪಾಪ ಭ್ರಮೆಗೆ ಒಳಗಾಗ್ಬಿಡ್ತಾರೆ, ಅಂಥವರು ಭ್ರಮೆಗೆ ಒಳಗಾಗ್ತಾರೆ. ಇದಾಗಿರೋದು ಕಥೆ. ಉರುವೃತ್ತಿಭಿಹಿ, ದೇವರೇ ನಿನ್ನ ಬಹಳ ಗುಣಗಳನ್ನು, ಅನಂತ ಗುಣಗಳನ್ನು ಅಲ್ಪ ಶಬ್ದಗಳಿಂದ ಹೇಳಲಿಕ್ಕೆ ಊಢಜವ ವೇಗವಾಗಿ ಓಡಿಸ್ತಾ ಇದೆ ಯಾವುದು ವೇದ. ಅದಕ್ಕೆ ಭ್ರಮತಿ, ಅದು ಏನು ಮಾಡ್ತಾ ಇದೆ ಅಂತ ಬಂದರೆ ನಾನಾರ್ಥಕ ಶಬ್ದಗಳನ್ನು ಬಳಸ್ತಾ ಇದೆ. ಒಂದು ಶಬ್ದ ಹೇಳಿದ್ಕೊಳ್ಳೆ ಭಗವಂತನ ಒಂದೇ ಗುಣ ಅಲ್ಲ, ಅನೇಕ ಗುಣಗಳು ಗೊತ್ತಾಗಬೇಕು. ಅದಕ್ಕೆ ಶಬ್ದವನ್ನು ಪ್ರಯೋಗ ಮಾಡೋ ಸಂದರ್ಭದಲ್ಲೇ ಅನೇಕ ಅರ್ಥವುಳ್ಳ ಶಬ್ದಗಳನ್ನೇ ವೇದ ಪ್ರಯೋಗ ಮಾಡುತ್ತೆ. ಆ ಮೂಲಕವಾಗಿ ಭಗವಂತನ ಅನಂತ ಗುಣಗಳಲ್ಲಿ ಕೆಲವೊಂದು ಗುಣಗಳನ್ನಾದರೂ ಹೇಳಿ ಮುಗಿಸ್ಬೋದಲ್ಲಪ್ಪ ಅಂತ ಒಂದು ವೇದಕ್ಕೆ ಚಿಂತನೆ. ಅದಕ್ಕೋಸ್ಕರವಾಗಿ ಬೂಢಜಬಾ ವೇಗವಾಗಿ ಹೋಗ್ತಾ ಇದೆ, ನಾನಾರ್ಥಕ ಶಬ್ದಗಳ ಒಂದು ಸುರಿಮಳೆಯನ್ನು ಮಾಡ್ತಾ ಮುಂದೆ ಹೋಗ್ತಾ ಇದೆ. ಅನೇಕ ಅರ್ಥವುಳ್ಳ ಶಬ್ದಗಳು ಬಂದ ಕೂಡಲೇ ಅಲ್ಪಜ್ಞಾನಿಗಳಿಗೆ, ಅಲ್ಪಸ್ಥರಿಗೆ, ಚಿತ್ತಸ್ಥಿರತೆ ಇಲ್ಲದೆ ಇದ್ದವರಿಗೆ ಏನಾಗತ್ತೆ, ಆಗ ಭ್ರಾಂತಿ ಬಂದ್ಬಿಡುತ್ತೆ. ಇದೆಲ್ಲ ಕಾರಣ ಭ್ರಾಂತಿ ಬರಲಿಕ್ಕೆ. ತತಃ ವಿಕಲ್ಪ ಪರಂಪರೆಯ ಅನ್ಮಹಂ ಉಷಿತಃ. ಅದರಿಂದ ಈಗೇನಾಗ್ಬಿಟ್ಟಿದೆ, ಸದ್ಯಕ್ಕೆ ನಾವು ವೇದಾರ್ಥ ಚಿಂತನೆ ಮಾಡುವ ದೊಡ್ಡವರಿದ್ದಾರೆ, ಸಾಯಣರು 4 ವೇದಗಳಿಗೆ ವ್ಯಾಖ್ಯಾನ ಮಾಡಿದರು ಅಂತ ಲೆಕ್ಕ. ಮೀಮಾಂಸಕರು ಎಲ್ಲೋ ಒಂದು ಕಡೆಯಿಂದ, ಸಾಯಣರೇ ಎಲ್ಲೋ ಒಂದು ಕಡೆಯಿಂದ ಅವರೇ ಒಂದು ರೀತಿ ಮೀಮಾಂಸಕರ ಧಾಟಿಯಲ್ಲೇ ವ್ಯಾಖ್ಯಾನ ಮಾಡಿದವರು ಅವರೆಲ್ಲ. ಏನ್ರಿ ಬಂತು, 4 ವೇದಗಳಿಗೆ ವ್ಯಾಖ್ಯಾನ ಮಾಡಿದರು, ಮ್ಯಾಕ್ಸ್ ಮುಲ್ಲರ್ ಬಂದು ವ್ಯಾಖ್ಯಾನ ಮಾಡಿದರು. ಎಲ್ಲ ಅಂಧ ಪರಂಪರೆ ಬೆಳೆದುಕೊಂಡು ಹೋಯಿತು. ಕುರುಡರ ಹಿಂದೆ ಕುರುಡರು ಹೋದರೆ ಹೊರತು ವೇದದ ನಿಜವಾದ ಆಂತರ್ಯವನ್ನು ಯಾರೂ ತಿಳಿಸಲೇ ಇಲ್ಲ. ವಿಕಲ್ಪ, ವೇದದ ವಿರುದ್ಧವಾದ ಕಲ್ಪನೆಯೇ ಬಂತು. ಅಂಧ ಪರಂಪರೆಯಿಂದ ಹಾಗೇ ಹರಡಿ ಹೋಯಿತು ಅಲ್ವಾ. ವಿಶ್ವಂ ಮಿಥ್ಯಾ ವಿಭುರಗುಣವಾನ್ ಆತ್ಮನಾಂ ನಾಸ್ತಿ ಭೇದಃ ದೈತ್ಯಾ ಇತ್ತಂ ಯದಸತಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ ಆನಂದಾದ್ಯೈಃ ಗುರುಗುಣತಮೈಃ ಪೂರಿತೋ ವಾಸುದೇವಃ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತ್. ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಇದ್ದ ಸ್ಥಿತಿಯನ್ನು ನಾರಾಯಣ ಪಂಡಿತಾಚಾರ್ಯರು ಮೊದಲನೆಯ ಸರ್ಗದಲ್ಲಿ ಮಧ್ವಯುಗದಲ್ಲಿ ಹೇಳೋ ಪರಿ ಹೀಗೆ ನೋಡಿ. ವೇದ ಓದಿ ಇಂಥ ವಾದಗಳೆಲ್ಲ ಬಂದ್ಬಿಡ್ತವೆ. ವಿಶ್ವಂ ಮಿಥ್ಯಾ ವಿಭು ಅಗುಣವಾನ್, ಗುಣಗಳೇ ಇಲ್ಲ. ಆತ್ಮನಾಂ ನಾಸ್ತಿ ಭೇದ, ಜೀವಾತ್ಮರಿಗೆ ಪರಸ್ಪರ ಭೇದವಿಲ್ಲ, ಜೀವಾತ್ಮರಿಗೂ ದೇವರಿಗೂ ಭೇದವಿಲ್ಲ.
ಅಂತ ಹೀಗೆಲ್ಲ ವೆಧರ್ತ ಗಿರಾಂ ದಿಕ್ಷು ಭೂಹಿ ಪ್ರಸಿದ್ಧಿಂ, ಎಲ್ಲ ಕಡೆಯಲ್ಲೂ ಕೂಡ ಇಂತಹ ಒಂದು ಪ್ರಸಿದ್ಧಿ ಆಗ್ಬಿಡ್ತಪ್ಪ, ಅಂಧ ಪರಂಪರೆ ಬಂದುಬಿಡ್ತು. ಆಗ ಯಾರು ಹೋದರು? ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೇ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದ್ರೇ ಮಾರ್ಗಾಸ್ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಶ್ಚರಣಂ ಪ್ರಜಗ್ಮುಹು. ಅಲ್ವಾ? ದೇವತೆಗಳಿಗೆ ಅಯ್ಯೋ ಅಂತ ಅನಿಸ್ಬಿಡ್ತು ಪಾಪ. ಅಯ್ಯೋ, ಮುಖ್ಯ ಯೋಗ್ಯರಾದ ಜೀವಿಗಳೆಲ್ಲ ದಾರಿ ತಪ್ತಾ ಇದ್ದಾರಲ್ಲಪ್ಪ, ದೇವರೇ ಏನಾದರೂ ಒಂದು ಇದಕ್ಕೆ ಮಾಡು ಅಂಥೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರು ಆಯ್ತಪ್ಪ ಅಂಥೇಳಿ ತಾನು ಅವತಾರ ಮಾಡೋದಿಲ್ಲ ಅಂತ ಹೇಳಿ ವಾಯುದೇವರನ್ನು ಕಳಿಸಿಕೊಟ್ಟ. ಮಧ್ವಾಚಾರ್ಯರಾಗಿ ಬಂದು ಒಳ್ಳೆಯ ವ್ಯಾಖ್ಯಾನವನ್ನು ಮಾಡಿ ವೇದದ ಆಂತರ್ಯವನ್ನು ನಮಗೆ ತಿಳಿಸಿಕೊಟ್ರು. ಇದು ಕಥೆ. ಅಲ್ಲಿವರೆಗೂ ಬರೀ ಅಂಧ ಪರಂಪರೆಯೇ ಮುಂದೆ ಹೋಗ್ಬಿಡ್ತಪ್ಪ. ನೋಡಿ, ಹೀಗೆ ಶ್ರುತಿಗೀತೆಯ ಈ ಒಂದು ಪದ್ಯ ಏನು ಮಾಡ್ತಾ ಇದೆ? ವೇದವನ್ನು ಓದಿಯೂ ಕೂಡ ತಮಸ್ಸಿಗೆ ಹೋಗುವವರ ಬಗ್ಗೆ ಏನು ಹೇಳೋದು? ಮರುಕಪಡುತ್ತಷ್ಟೇ, ಅಯ್ಯೋ ಪಾಪ ಅಂತ ಹೇಳೋದಷ್ಟೇ, ಇನ್ನೇನು ಹೇಳೋ ಹಾಗಿಲ್ಲ ಅವರ ಬಗ್ಗೆ. ಅವರಿಗೆ ಅದೇ ಗತಿ ಆಗಬೇಕಾಯಿತು, ಆಯಿತು, ಅಷ್ಟೇ ವಿಚಾರ. ಆದರೆ ತುಂಬ ಜನ ಆ ಅಂಧ ಪರಂಪರೆಯನ್ನೇ ಅನುಸರಣೆ ಮಾಡ್ತಾ ಇದ್ದಾರೆ. ನಿಜವಾದ ವೇದಾಂತರ್ಯ ತಿಳಿಸ್ಕೊಳ್ಳಿಕ್ಕೆ ಪುನಃ ಯಾರು ಬರಬೇಕಾಯ್ತು? ಪ್ರಾಣದೇವರು ಬರಬೇಕಾಯ್ತು. ನೋಡಿ, ಮುಂದಿನ ಚಿಂತನೆಯಲ್ಲೂ ಕೂಡ ಆಸುರಿ ಬುದ್ಧಿಯವರ ಚಿಂತನೆ ಹೇಗಿದೆ ನೋಡಿ. ಅದನ್ನು ಮತ್ತಷ್ಟು ವಿಸ್ತಾರವಾಗಿ 24ನೇಯ ಪದ್ಯ, ಆಯಿತಾ, ನಾನು ಆಗಲೇ ಹೇಳಿದೆ 23 ಮತ್ತು 24ನೇ ಪದ್ಯಕ್ಕೆ ಶ್ರುತಿ ಒಂದೇ, ವಿಪೀತ ಶ್ರುತಿ ಅಂತ 24ನೇ ಪದ್ಯ ಹೇಳಿಬಿಟ್ಟು ಆ ಶ್ರುತಿಯ ಚಿಂತನೆಯನ್ನು ಆಮೇಲೆ ನೋಡೋಣ. ಈಗ ನಾನು 24ನೇ ಪದ್ಯವನ್ನು ಓದ್ತಾ ಇದ್ದೇನೆ. ನ ಯದಿದಂ ಅಗ್ರ ಆಸನ ಭವಿಷ್ಯತ್ ಅತೋ ನಿಧನಾತ್ ಅನಿಮಿತ್ತಕಂ ಅಂತರಾತ್ ತ್ವಯಿ ವಿಭಾತಿ ಮೃಷೈಕರಸೇ ಅತ ಉಪಗೀಯತೆ ದ್ರವಿಣಜಾತಿ ವಿಕಲ್ಪಪಥೈಃ ವಿತಥ ಮನೋ ವಿಲಾಸಂ ಇದಂ ಜಿತ್ಯವಯಂತಿ ಬುಧಾಃ. ನ ಯದಿದಂ ಅಗ್ರ ಆಸನ ಭವಿಷ್ಯತ್ ಅತೋ ನಿಧನಾತ್ ಅನಿಮಿತ್ತಕಂ ಅಂತರಾತ್ ತ್ವಯಿ ವಿಭಾತಿ ಮೃಷೈಕರಸೇ ಅತ ಉಪಗೀಯತೆ ದ್ರವಿಣಜಾತಿ ವಿಕಲ್ಪಪಥೈಃ ವಿತಥ ಮನೋ ವಿಲಾಸಂ ಇದಮಿತ್ಯವಯಂತಿ ಬುಧಾಃ. ವಿಪೀತ ಶ್ರುತಿಯನ್ನು ಆಧರಿಸಿಕೊಂಡಿರುವ ಈ 24ನೇಯ ಪದ್ಯದ ಒಟ್ಟು ಅಭಿಪ್ರಾಯವನ್ನು ಹೀಗೆ ಸೆರೆ ಹಿಡಿಬಹುದು. ಜೀವ ಹುಟ್ಟುವ ಮೊದಲು ಗರ್ಭದಲ್ಲಿ ದುಃಖಿಯಾಗಿರ್ತಾನೆ. ಆಗ ಅವನು ಈಶ್ವರ ಸಮರ್ಥನಾಗಲಿಕ್ಕೆ ಸಾಧ್ಯವಿಲ್ಲ. ಈಶ್ವರತ್ವ ಅಂದರೆ ಸಮರ್ಥತೆ, ಸಾಮರ್ಥ್ಯ ಅವನಲ್ಲಿ ಇರೋದಿಲ್ಲ. ಆಮೇಲೆ ಮರಣ ಅನಂತರ ನರಕಾದಿಗಳು ಬರುತ್ತೆ. ಆಗಲೂ ಈಶ್ವರತ್ವವಿಲ್ಲ. ಹೀಗೆ ಜೀವನಿಗೆ ಹಿಂದೆಯೂ ಈಶ್ವರತ್ವವಿಲ್ಲ ಗರ್ಭವಾಸದಲ್ಲಿ. ಈ ದೇಹವನ್ನು ಬಿಟ್ಟ ಮೇಲೆ ಮುಂದೆಯೂ ಈಶ್ವರತ್ವವಿಲ್ಲ. ನಡುವೆ ಏನಪ್ಪ ಆಗತ್ತೆ ಅಂತ ಬಂದಾಗ, ಬದುಕಿರುವ ಕೆಲ ವರ್ಷಗಳ ಕಾಲ 100 ವರ್ಷ ಅಂತಲೇ ಇಟ್ಟುಕೊಳ್ಳೋಣ, ಜಾಸ್ತಿ ಹೈಯೆಟ್ಟು. ಆ ಜೀವಿತ ಕಾಲದಲ್ಲಿ ಈಶ್ವರತ್ವ, ನಾನೇ ಒಡೆಯ, ಎಲ್ಲದರ ಒಡೆತನ ನನ್ನಲ್ಲಿದೆ ಎನ್ನುವ ಈಶ್ವರತ್ವ. ಒಡೆಯ ಅಂತ ಈಶ್ವರ ಅನ್ನೋದಕ್ಕರ್ಥ, ಸಾಮರ್ಥ್ಯ ಅದು ಒಂದರ್ಥ, ಒಡೆತನ ಈಶ್ವರತ್ವ ಈಕ್ವಲ್ಸ್ ಒಡೆತನ, ಸಾಮರ್ಥ್ಯ. ಈಶ್ವರ ಅಂದರೆ ಒಡೆಯ, ನಾನೇ ಎಲ್ಲದರ ಒಡೆಯ ಅಂತ ಯಾವಾಗ ಅನಿಸುತ್ತೆ? ಜೀವಿತ ಕಾಲದಲ್ಲಿ ಅನಿಸುತ್ತೆ. ಹೇಗಪ್ಪ ಬಂತು ಅಂತ ಪ್ರಶ್ನೆ. ಮೊದಲು ಇಲ್ಲ, ತಾಯಿಯ ಗರ್ಭದಲ್ಲಿ ಇದ್ದಾಗ ಇಲ್ಲ, ದೇಹವನ್ನು ಬಿಟ್ಟ ಮೇಲೆ ಇಲ್ಲ. ಈ ಈಶ್ವರತ್ವ, ಒಡೆತನ ಮಧ್ಯದಲ್ಲಿ ಹೇಗೆ ಬಂತು? ಈ ಈಶ್ವರನಲ್ಲಿ, ದೇವರಲ್ಲಿ ಜೀವಾಭೇದವೂ ಕೂಡ, ಅದು ಬೇರೆ ಯಾರಲ್ಲ, ನಾನೇ ದೇವರು, ಅದರಿಂದ ನನಗೆ ಈಶ್ವರತ್ವ ಇದೆ ಅಂತ ನನಗೆ ಒಡೆತನ ಇದೆ. ಈಶ್ವರ ಅಂದರೆ ದೇವರು, ಒಡೆಯ ಅಂದರೆ ದೇವರು, ನಾನು ಅಂದರೆ ಜೀವನಾದ ನಾನು, ಈಶ್ವರ ಇಬ್ಬರು ಕೂಡ ಒಂದೇ. ನಾವಿಬ್ಬರು ಬೇರೆ ಬೇರೆಯಲ್ಲ ಅಂತ. ಹೀಗೆ ಈಶ್ವರನಲ್ಲಿ ಜೀವಾಭೇದ
ಅದು ಕೂಡ ಹೇಗೆ ಬರುತ್ತೆ? ಹಿಂದೆ ಹೇಳಿದ ಹಾಗೆ ಈಶ್ವರನ ಪ್ರೇರಣೆಯಿಂದಲೇ ಬರುತ್ತೆ. ನಾನು ದೇವರು ಒಂದೇ ಅಂತ ಯಾರು ಚಿಂತನೆ ಮಾಡ್ತಾರೆ, ಆ ರೀತಿ ಚಿಂತನೆ ಮಾಡೋರಿಗೆ ಆ ರೀತಿ ಚಿಂತೆ ಮಾಡಲಿಕ್ಕೆ ಬುದ್ಧಿ ಕೊಟ್ಟಿದ್ದೂ ದೇವರೇ. ಆ ರೀತಿ ಚಿಂತೆ ಮಾಡಲಿಕ್ಕೆ ಆ ರೀತಿ ಬುದ್ಧಿ ಕೊಟ್ಟವನು ದೇವರೇ. ಈ ದೇವರು ಉತ್ತಮೋತ್ತಮನಾದ ದೇವರು. ಆ ಉತ್ತಮೋತ್ತಮನಾದ ದೇವರಲ್ಲಿ ಜೀವಾಭೇದ, ಜೀವನ ಅಭೇದ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಉತ್ತಮೋತ್ತಮನಾದ ದೇವರಲ್ಲಿ ಜೀವಾಭೇದ ಬರೀ ಸುಳ್ಳು, ಆಯ್ತಾ? ಆದರೆ ಕೆಲವರು ಹಾಗೆ ತಿಳ್ಕೊಂಡ್ಬಿಟ್ರು. ಉತ್ತಮೋತ್ತಮನಾದ ದೇವರಿಗೂ ಜೀವಿಗಳಿಗೂ ಅಭೇದ ಇಟ್ಕೊಂಡ್ಬಿಟ್ರು. ಭ್ರಾಂತಿ. ಆ ಭ್ರಾಂತಿಯಿಂದ ಏನು ಮಾಡ್ತಾರೆ? ಇವನೇ ಶ್ರೀಮಂತ, ಇವನೇ ಉತ್ತಮ ಕುಲದವನು ಅಂತ ಹೀಗೆಲ್ಲ ಹಾಡಿ ಹೊಗಳುತ್ತಾರೆ. ವಸ್ತುತಃ ಈ ಹೊಗಳಿಕೆ ಎಲ್ಲ ಕಲ್ಪಿತ ಮಾರ್ಗಗಳು, ಸಾಕ್ಷಿ ವಿರುದ್ಧವಾದ ಕಲ್ಪನಾ ಮಾರ್ಗಗಳಿಂದ ಬಂದ ಹೊಗಳಿಕೆ. ಇದು ಆಸುರಿ ಬುದ್ಧಿಯ ಕಲ್ಪನಾ ಜ್ಞಾನ, ಆಸುರಿ ಬುದ್ಧಿಯ ಕಲ್ಪನಾ ಜ್ಞಾನ ಎಂಬುದಾಗಿ ಜ್ಞಾನಿಗಳಾದವರು ಹೇಳುತ್ತಾರೆ. ಇದು ಒಟ್ಟು ಅಭಿಪ್ರಾಯ. ಒಂದು ರೀತಿಯಿಂದ ಆಸುರಿ ಮತದ ಮತ್ತಷ್ಟು ವಿಸ್ತಾರ ಇಲ್ಲೂ ಕೂಡ ಹೇಳಿ, ಅದು ಜ್ಞಾನಿಗಳಿಗೆ ಒಪ್ಪಿತವಾದ ವಿಚಾರವಲ್ಲ, ಆದ್ದರಿಂದಲೇ ಆಸುರಿ ಮತ. ಹಿಂದೆ ಬಂದದ್ದು ಹಾಗೆ. ಜ್ಞಾನಿಗಳಿಗೆ ಒಪ್ಪಿತವಲ್ಲದ ದೇವರು ಪಾಲಕನಲ್ಲ ಅಂತ ಹೇಳುವ ಕುತರ್ಕಗಳ ವಾದವನ್ನು ಹಿಂದೆ ಬಂದಿತ್ತು. ಅದು ಆಸುರಿವಾದವೇ, ಆಯ್ತಾ? ಆದರೆ ಅಂತಹ ಒಂದು ಬುದ್ಧಿಯನ್ನು ಕೊಡೋನು, ವಾದವನ್ನು ಮಂಡಿಸಲಿಕ್ಕೆ ಬುದ್ಧಿ ಕೊಡೋನು ದೇವರೇ. ಇಲ್ಲಿ ವಿಶೇಷವಾಗಿ ನಾನೇ ದೇವರು ಅಂತ ಹೇಳ್ತಕ್ಕಂಥ ವಾದ, ಜೀವಿಗಳಿಗೂ ಮತ್ತು ದೇವರಿಗೂ ಅಭೇದವನ್ನು ಹೇಳ್ತಕ್ಕಂಥ ವಾದ, ಅದು ಆಸುರಿ ಮತವೇ. ಆ ರೀತಿಯ ಪ್ರೇರಣೆಯನ್ನು ಅವರಿಗೆ ಕೊಟ್ಟದ್ದೂ ಕೂಡ ಆ ವಾದ ಮಾಡಲಿಕ್ಕೆ, ಆ ರೀತಿ ಭ್ರಾಂತಿಯಾಗಿ ತಿಳ್ಕೊಳ್ಳಿಕ್ಕೆ ಬುದ್ಧಿ ಕೊಟ್ಟವನು ದೇವರೇ. ನೋಡೋಣ ಏನೇನು ಅಂತ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಯದಿದಂ ಅಗ್ರೇ ನಾಸ ನಿಧನಾತ್ ಭವಿಷ್ಯತ್ನ ಅತಃ ಅಂತರ ಮೃಷಾ. ನೋಡಿ, ಈ ಈಶ್ವರ ಅಂದರೆ ದೇವರು, ಅಂದರೆ ಒಡೆಯ, ಅಂದರೆ ಸಮರ್ಥ ಅಂತ ವಿಚಾರ. ಈಗ ಜೀವನಾದವನು, ನಾವೆಲ್ಲ ಜೀವಿಗಳು, ನಾವೆಲ್ಲ ಈಶ್ವರ ಅಂದರೆ ಸಮರ್ಥರಾಗಿದ್ದೇವೆ, ಒಡೆತನವನ್ನು ಹೊಂದಿದ್ದೇವೆ. ನಾವು ದೇವರಾಗೋದು ಅಂದ್ರೇನು? ನಾವು ಈಶ್ವರರಾಗೋದು. ನಾವು ಈಶ್ವರರಾಗೋದು ಅಂದರೆ ಒಡೆಯರಾಗೋದು, ಅಂದರೆ ಸಾಮರ್ಥ್ಯವನ್ನು ಪಡೆಯೋದು. ಇದೆಯಾ ನಮಗದು ಅಂತ? ಇಲ್ಲ ಸ್ವಾಮಿ, ಯಾವಾಗ ಇಲ್ಲ? ನಾವು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ವಿ? ಹುಟ್ಟೋಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿದ್ವಿ. ತಾಯಿಯ ಗರ್ಭದಲ್ಲಿದ್ವಿ ಅಂದ್ರೇನು ಆರಾಮಾಗಿದ್ವಾ? ಇಲ್ಲ. ಬೇಕಾದಷ್ಟು ಪುರಾಣಗಳಲ್ಲಿ ನಾವು ನೋಡ್ತೇವೆ, ಗರ್ಭದಲ್ಲಿರುವ ಶಿಶುವಿನ ದುಃಖದ ವಿಸ್ತಾರವಾದ ವರ್ಣನೆ ಮಾಡ್ತಾರೆ. ತಾಯಿಯ ಗರ್ಭದಲ್ಲಿ ಇರೋದು ಅಂದರೆ ದುಃಖವೋ ದುಃಖ, ಎಲ್ಲ ವಿಧವಾದ ಕಲ್ಮಶ, ಕೊಡೆ ಎಲ್ಲ ಸೇರ್ಕೊಂಡಿದೆ. ಹೊಟ್ಟೆ ಅಂದರೆ ಏನದು ಅಲ್ವಾ? ಎಲ್ಲರ ಹೊಟ್ಟೆನೂ ಅದೇ ಕಥೆನೆ. ತಾಯಿಯ ಹೊಟ್ಟೆಯಲ್ಲಿ ಈ ಜೀವ ದೇಹದ ಒಳಗಡೆ ಕೂತ್ಕೊಂಡು ಬೆಳೀತಾ ಇದ್ದಾನೆ ಅಂದರೆ ಅಲ್ವಾ, ಮಲ ಮೂತ್ರ ಎಲ್ಲನೂ ಸೇರ್ಕೊಂಡಿದೆ. ಏನೂ ಕಡಿಮೆ ಇಲ್ಲ ಕೊಳೆಗಳಲ್ಲಿ, ಎಲ್ಲ ಕೊಳೆ ತುಂಬಿಕೊಂಡಿದೆ. ಆ ಕೊಳೆಗಳ ಮಧ್ಯದಲ್ಲಿ ದೇಹದ ಒಳಗೆ ಕೂತ್ಕೊಂಡು ಈ ಜೀವಿ ಬೆಳೀತಾ ಇದ್ದಾನೆ. ಅವನ ದೇಹ ಬೆಳೀತಾ ಇದೆ. ಆ ದೇಹದ ಮೂಲಕವಾಗಿ ಎಲ್ಲ ಕಷ್ಟ ಅನುಭವಿಸ್ತಾ ಇರ್ತಾನೆ. ಚಿಕ್ಕ ಪುಟ್ಟ ಕ್ರಿಮಿಕೀಟಗಳು ಬಂದು ಆ ಮೃದುವಾದ ದೇಹಕ್ಕೆ ಚುಚ್ಚತ್ತೆ, ಮಾಡುತ್ತೆ, ಆಯಿತಾ? ತಾಯಿ ಆಹಾರ ಏನನ್ನು ಸ್ವೀಕಾರ ಮಾಡ್ತಾಳೆ ಅದೆಲ್ಲ ಇವನು ತಿನ್ನಬೇಕು, ಇಷ್ಟ ಇರಲಿ ಇಲ್ಲದೇ ಇರಲಿ. ತಾಯಿ ರುಚಿ ರುಚಿ ಅಂತ ಖಾರ ಗೀರ ತಿಂದರೆ ಇವನು ತಿನ್ನಬೇಕು, ಖಾರ ಆಗಲಿ ಬಿಡಲಿ ಎಲ್ಲ ತಿನ್ನಬೇಕು. ಇಂಥದ್ದೆಲ್ಲ ಕಥೆಗಳು. ಮತ್ತು ಮಲಮೂತ್ರಗಳಿಂದ ಸೇರಿದ ತುಂಬಿದ ಆ ಒಂದು ಗರ್ತ, ಕೆಟ್ಟಿದಾಗ ಅಲ್ಲಿ ಇರಬೇಕು ಇವನು, ಅಲ್ಲೇ ಬೆಳಿಬೇಕು. ಎಂಥ ಕಥೆರಿ! ಬಹಳ ಇಕ್ಕಟ್ಟಾಗಿರ್ತಕ್ಕಂಥ ಜಾಗ. ಇಷ್ಟಾಗಿ ದೇಹ ಬೆಳೀತಾ ಇದೆ, ಜಾಗ ಬೆಳೆಯಲ್ಲ, ಇಕ್ಕಟ್ಟಾದ ಜಾಗ, ದುಃಖವೋ ದುಃಖ. ಅಂದಮೇಲೆ ಗರ್ಭವಾಸ ಅಂದರೆ ದುಃಖ ಅಂತ ಗೊತ್ತು. ಜೀವ ಏನಾದರೂ ದೇವರೇ ಆಗಿದ್ದಿದ್ರೆ, ಈಶ್ವರನೇ ಆಗಿದ್ದಿದ್ರೆ, ಆ ಗರ್ಭವಾಸ ದುಃಖವನ್ನು ಬೇಡ ಅಂತ ಬಿಡಬಹುದಾಗಿತ್ತಲ್ಲ. ಸಾಮರ್ಥ್ಯ ಇರಬೇಕಲ್ಲ. ಈಶ್ವರ ಅಂದ್ರೆ ಸಮರ್ಥ. ತನಗೆ ಬಂದೊದಗುವ ದುಃಖವನ್ನು ಬಾರದಂತೆ ನೋಡ್ಕೊಳ್ಬೋದಾಗಿತ್ತಲ್ಲ ದೇವರು.
ಅವನೇ ಏನಾದರೂ ದೇವರಾಗಿದ್ದರೆ ಆ ಕೆಲಸ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ? ಅವನು ಈಶ್ವರ ಅಂದರೆ ಸಮರ್ಥ, ಈಶ್ವರ ಅಂದರೆ ದೇವರು, ದೇವರು ಅಂದರೆ ಸಮರ್ಥ. ತಾಯಿಯ ಗರ್ಭದಲ್ಲಿದ್ದಾಗ ಆ ಜೀವ ಅವನು ದೇವರೇ ಆಗಿದ್ದರೆ ಸಾಮರ್ಥ್ಯ ಹೊಂದಿರಬೇಕಾಗಿತ್ತು. ಯಾವ ಸಾಮರ್ಥ್ಯ? ಗರ್ಭದಲ್ಲಿ ಯಾವುದೇ ದುಃಖ ಬಾರದಂತೆ, ದುಃಖ ಅನುಭವಿಸದಂತೆ ನೋಡ್ಕೋಬೇಕಾಗಿತ್ತು. ಇಲ್ಲ, ಸಾಧ್ಯ ಆಗೋದಿಲ್ಲ. ಬಹಳ ಸ್ವಾರಸ್ಯ ನೋಡಿ, ಇಲ್ಲೇ ಇರೋದು. ದೇವರು ಇದ್ದಾನೆ ಆ ಗರ್ಭದಲ್ಲಿ, ಜೀವಿಯೂ ಇದ್ದಾನೆ. ಜೀವಿ ಗರ್ಭವಾಸದ ದುಃಖವನ್ನು ಅನುಭವಿಸ್ತಾನೆ, ದೇವರು ಅನುಭವಿಸಲ್ಲ. ನೋಡಿ, ಇದು ಸ್ವಾರಸ್ಯ. ಅಂದ ಮೇಲೆ ದೇವರು ಅವನು ಯಾಕೆ? ಈಶ್ವರ ಅವನು ಯಾಕೆಂದರೆ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ ಇದೆ? ಜೀವಿಯ ಜೊತೆಗೆ ಅವನು ತಾಯಿಯ ಗರ್ಭದಲ್ಲಿ ಇದ್ದರೂ ದುಃಖವನ್ನು ಅವನು ಅನುಭವಿಸದೇ ಇರುವ ಸಾಮರ್ಥ್ಯ ಅವನಿಗಿದೆ, ಜೀವಿಗದಿಲ್ಲ. ಅಂದ ಮೇಲೆ ಜೀವ ಮತ್ತು ದೇವರು ಬೇರೆ ಬೇರೆ ಅಂತ ಗೊತ್ತಾಗತ್ತೆ. ಗರ್ಭವಾಸದಲ್ಲಿ ದುಃಖವನ್ನು ಅನುಭವಿಸುವವನು ಜೀವ, ಗರ್ಭವಾಸದಲ್ಲಿ ಅವನ ಕರ್ಮಕ್ಕೆ ಅನುಗುಣವಾಗಿ ದುಃಖವನ್ನು ಅನುಭವಿಸುವಂತೆ ಮಾಡುವ, ತಾನು ದುಃಖವನ್ನು ಅನುಭವಿಸದೇ ಇರುವವನು ದೇವರು. ಅಲ್ಲೇ ಗೊತ್ತಾಗತ್ತೆ ವಿರುದ್ಧ ಧರ್ಮಗಳು, ಜೀವಿಗೂ ಮತ್ತು ಭಗವಂತನಿಗೂ ಇರುವ ವಿರುದ್ಧ ಧರ್ಮಗಳು. ಆಯಿತು, ಮೊದಲಿನ ಕಥೆ ಆಯಿತು. ಆಮೇಲೆ ಪುನಃ ಸತ್ತ, ದೇಹದಿಂದ ಹುಟ್ಟಿದ ಮೇಲೆ ಕಥೆ. ಏನು ಕಥೆ? ನಾನೇ ಎಲ್ಲ ಮಾಡ್ತೇನೆ ಅಂತ, ನಾನೇ ಎಲ್ಲ ಮಾಡಿ, ಎಲ್ಲ ನನ್ನ ಇಚ್ಛೆ ಅಂತಾಗತ್ತೆ ಅಂತ ಎಲ್ಲೋ ಒಂದು ಕಡೆಯಿಂದ ಈಶ್ವರತ್ವದ ಭ್ರಮೆ. ಅಲ್ಲೂ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಗೊತ್ತಾಗತ್ತೆ. ನೆನ್ನೆನೂ ಆ ವಿಚಾರ ಹೇಳಿದ್ದೆ ನಾನು. ಏನು ಅಂತ ಹೇಳಿದ್ರೆ, ಆಯ್ತಾ, ನಾವೇ ಎಲ್ಲ ಮಾಡೋದಲ್ಲ ಅನ್ನೋ ವಿಚಾರ. ಯಾಕೆ ಅಂದರೆ ನಮಗೆ ಎಲ್ಲ ಸುಖ ಬೇಕು ಅಂತ ಅನಿಸುತ್ತೆ, ದುಃಖ ಬೇಡ ಅಂತ ಅನಿಸುತ್ತೆ. ಸುಖವೇ ನಾವು ಬೇಕು ಅಂತ ಹೇಳಿ ಈಶ್ವರನಾಗಿದ್ದರೆ ಬರೀ ಸುಖವನ್ನೇ ಅನುಭವಿಸೋದಾಗಿತ್ತು, ದುಃಖವನ್ನು ದೂರ ಮಾಡ್ಕೋಬೋದಾಗಿತ್ತು. ಅದು ನಮ್ಮ ಬದುಕಿನಲ್ಲಿ ಆಗಲ್ಲ. ಅಲ್ಲಿಗೆ ನಮ್ಮ ಈಶ್ವರತ್ವ ಹೊಟ್ಟೋಯ್ತು. ಆದರೂ ನಮಗೆಲ್ಲ ಭ್ರಾಂತಿ, ಎಲ್ಲ ನಾನಂದುಕೊಂಡಂತೆ ಆಗತ್ತೆ ಅಂಥೇಳಿ 100ರಲ್ಲಿ 99 ಆಗದೇ ಇದ್ದರೂ ಎಲ್ಲೋ 1% ಆದರೂ ಎಲ್ಲ ಆಯಿತು ಅಂತ ತಿಳ್ಕೊಂಡು ಭ್ರಾಂತಿಯಿಂದ ಮುಂದೆ ಹೋಗ್ತೀವಿ. ನಾವೇ ಈಶ್ವರ ಅಂತ ಚಿಂತನೆ ಮಾಡ್ತೀವಿ, ಅದು ನಮ್ಮ ಭ್ರಾಂತಿ. ಆಯಿತು, ಮುಂದೆ ಹೋಗೋಣ. ಈ ಒಂದು ಬದುಕಿನಲ್ಲಿ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿ ಪಾಪದ ಫಲವನ್ನು ಅನುಭವಿಸ್ಲಿಕ್ಕೆ ನರಕಕ್ಕೆ ಹೋಗ್ತಾನೆ ದೇಹ ಬಿಟ್ಟ ಮೇಲೆ. ನರಕದಲ್ಲಂತೂ ದುಃಖವೋ ದುಃಖ. ಇವನೇನಾದರೂ ಜೀವ ಈಶ್ವರನೇ ಆಗಿದ್ದರೆ ನರಕ ದುಃಖವನ್ನು ದೂರ ಮಾಡ್ಕೋಬೋದಾಗಿತ್ತಲ್ಲಪ್ಪ. ಈಶ್ವರ, ದೇವರು, ದಟ್ ಈಕ್ವಲ್ ಸಮರ್ಥ. ನರಕದ ದುಃಖವನ್ನು ದೂರ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ವ ಅವನಿಗೆ? ದೇವರೇ ಆಗಿಬಿಟ್ಟಿದ್ರೆ? ಇಲ್ರಿ. ಏನ್ರಿ ಇದು? ತಾಯಿಯ ಗರ್ಭದಲ್ಲಿದ್ದಾಗ ದುಃಖ ದೂರ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲ. ದೇಹವನ್ನು ಬಿಟ್ಟ ಮೇಲೆ ನರಕದ ದುಃಖವನ್ನು ದೂರ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಮೊದಲು ಈಶ್ವರತ್ವವಿಲ್ಲ, ಆಮೇಲೆ ಈಶ್ವರತ್ವವಿಲ್ಲ, ಮಧ್ಯದಲ್ಲಿ ಎಂತಹ ಈಶ್ವರತ್ವರಿ? 100 ವರ್ಷದ ಬಾಳಿನಲ್ಲಿ ಬದುಕಿನಲ್ಲಿ ದೀರ್ಘವಾದ ಆಯುಷ್ಯ ಅಂತ ಚಿಂತನೆ ಮಾಡಿದ್ರೆ ಅಲ್ಲೇನು ಈಶ್ವರತ್ವರಿ? ಅಲ್ಲೇನು ಸಾಮರ್ಥ್ಯ? ಅಲ್ಲೇನು ತಾನೇ ದೇವರಾಗೋದು ಅಂತ ಮೆರೆಯೋ ವಿಚಾರ ಇಲ್ಲವೇ ಇಲ್ಲ. ಜೀವನಿಗೆ ಹುಟ್ಟುವ ಮೊದಲು ಗರ್ಭದಲ್ಲಿ ದುಃಖ ಇದ್ದೇ ಇರುತ್ತೆ, ಈಶ್ವರತ್ವವಿಲ್ಲ. ಮರಣಾನಂತರವೂ ನರಕಾದಿ ದುಃಖ ಇದ್ದೇ ಇರುತ್ತೆ, ಈಶ್ವರತ್ವ ಬರೋದಿಲ್ಲ. ನಡುವೆ ಜೀವಿತ ಕಾಲದಲ್ಲಿ ಕಂಡರೆ ಆ ಈಶ್ವರತ್ವ ಇಲ್ಲ ಅಂತಲೇ ಅರ್ಥ ಅಲ್ಲೇನಪ್ಪ? ಅದು ಖಂಡಿತವಾಗಿಯೂ ಸುಳ್ಳು ಅಂತಲೇ ಅಲ್ವಾ? ತಾನೇ ಈಶ್ವರನಾಗಿದ್ದೇನೆ, ತಾನೇ ದೇವರನಾಗಿದ್ದೇನೆ, ತಾನೇ ಎಲ್ಲ ಮಾಡ್ತೇನೆ ಅಂತ ಚಿಂತನೆ ಮಾಡಿದ್ರೆ ದೊಡ್ಡ ಸುಳ್ಳೇನಲ್ಲಪ್ಪ? ದೊಡ್ಡ ಸುಳ್ಳೇ ಅದು. ಆಯಿತು. ಅನಿಮಿತ್ತಕಂ ವಿಭಾತಿ ಮೃಷಾ ಏಕರಸೇತ್ವಯಿ ಅಂತ ಮುಂದೆ ಹೇಳ್ತಾರೆ. ಆದರೂ ನಿನ್ನೆ ಬಂದು ವಿಚಾರಣೆ ಇದು ಕೂಡ, ಯಾಕಪ್ಪ ಅವನು ಹಾಗೆ ತಿಳ್ಕೊತಾನೆ ಅಂತ. ಯಾರು? ಜೀವ ಏನಂತ ಮಾಡ್ತಾನೆ ಅಂತ ಬಂದಾಗ ತಾನೇ ದೇವರು ಅಂತ ಚಿಂತನೆ ಮಾಡ್ತಾನಲ್ಲ, ಯಾಕೆ? ಏನು ಕಾರಣ? ಅಲ್ಲೇನಾದರೂ ತಾನೇ ದೇವರು ಚಿಂತನೆ ಮಾಡಲಿಕ್ಕೆ ಅವನಿಗೇನಾದರೂ ಸ್ವಾತಂತ್ರ್ಯವಿದೆಯಾ? ಇಲ್ಲ. ಅನಿಮಿತ್ತಕಂ ವಿಭಾತಿ ವೃಷಾ ಏಕರಸೇತ್ವಯಿ. ಅನಿಮಿತ್ತಕಂ ವಿಭಾತಿ ಅಂದರು. ಅನಿಮಿತ್ತಕಂ, ಅದಕ್ಕೆ ನಿಮಿತ್ತವೇ ಇಲ್ಲ ಅಂತ ಮೇಲ್ನೋಟಕ್ಕರ್ಥ. ನಮ್ಮಲ್ಲಿ ನಿಮಿತ್ತವೇ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಒಂದೇ ನಿಮಿತ್ತ. ಮುಖ್ಯವಾದ ನಿಮಿತ್ತ ಎಲ್ಲದಕ್ಕೂ ಯಾರೋ? ದೇವರ ಸಂಕಲ್ಪವೇ ಮುಖ್ಯವಾದ ನಿಮಿತ್ತ. ಅನಿಮಿತ್ತಕಂ ಅಂದರೆ ಆ ಅಕಾರವಾಚ್ಯನಾದ ದೇವರೇ ನಿಮಿತ್ತ.
ಅಕಾರವಾಚ್ಯನಾದ ಈಶ್ವರನ ಪ್ರೇರಣೆಯಿಂದಲೇ ನಾನೇ ದೇವರು ಎನ್ನುವ ಭ್ರಾಂತಿ, ನಾನೇ ಎಲ್ಲ ಮಾಡ್ತೀನಿ ಎನ್ನುವ ಭ್ರಾಂತಿ ದೇಹವನ್ನು ಧರಿಸಿಕೊಂಡು ಬಂದ ಈ ಜೀವನಿಗೆ ಬದುಕಿರೋಷ್ಟು ಕಾಲ ಇರುತ್ತೆ. ಬದುಕಿರೋಷ್ಟು ಕಾಲ ಜೀವನಿಗೆ ಬಂದ್ಬಿಡುತ್ತೆ. ಎಲ್ಲ ನಾನೇ ಮಾಡ್ತೀನಿ, ನಾನೇ ಈಶ್ವರ ಎನ್ನುವ ಭ್ರಾಂತಿ. ಅದಕ್ಕೂ ಕಾರಣ ಈಶ್ವರನ ಪ್ರೇರಣೆಯೇ. ವಸ್ತುತಃ ಜೀವ ದೇವರಾಗೋ ವಿಚಾರವಿಲ್ಲವೇ ಇಲ್ಲ. ಜೀವ ಮೃಷಾ ಏಕರಸ ಮೃಷಾತ್ವಂ. ಏನಿದು ಮೃಷಾ ಏಕರಸ ಮೃಷಾತ್ವಂ? ದೇವರೇ ನೀನು ಏಕರಸ, ರಸ ಸಾರಭೂತ, ಏಕರಸ ಮುಖ್ಯ ಸಾರ. ಜಗತ್ತಿನಲ್ಲಿ ಸಾರಾತ್ ಸಾರತರೋ ಹರಿಹಿ, ಸಾರವೋ ಸಾರಭೂತನಾದವನು ದೇವರು. ಅಂತಹ ಸಾರಭೂತನಾದ ದೇವರು ಜೀವ ಆಗಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅದರಿಂದ ಜೀವ ಏಕರಸ ಅನ್ನೋದು ಮೃಷಾ. ಜೀವನಾದವನು ಏಕರಸ, ಸಾರಾಸಾರಭೂತನಾದ ಹರಿ ಅನ್ನೋದು ಮೃಷಾ, ಸುಳ್ಳು. ಆದ್ದರಿಂದಲೇ ಮೃಷಾತ್ವಂ, ದೇವರೇ ತ್ವಂ ನೀನು ಯಾರು ಮೃಷಾ, ಜೀವನಾಗೋದು ಇಲ್ಲ. ನೀನು ಜೀವನಾಗೋ ವಿಚಾರವೂ ಇಲ್ಲ, ಈ ಜೀವನು ದೇವನಾಗೋ ವಿಚಾರವೂ ಇಲ್ಲ. ಈ ಜೀವ ಏಕರಸ ಆಗಲಿಕ್ಕೂ ಸಾಧ್ಯವಿಲ್ಲ. ಆಯ್ತಾ? ಏಕರಸನಾದ ನೀನು ಜೀವ ಆಗೋ ವಿಚಾರವೂ ಇಲ್ಲ. ಮೃಷಾತ್ವಂ ಅಂತ ನೀನು, ಅವನು, ನೀನೇ ಅನ್ನೋದು ಮೃಷ. ಯಾರು? ಈ ಜೀವ. ತ್ವಂ ನೀನು ಯಾರು? ಏಕರಸನಾದ ನೀನು ಈ ಜೀವನಾಗಿದ್ದಾನೆ ಅನ್ನೋದು ಮೃಷ, ಸುಳ್ಳು. ನೀನು ಸಾರಾಸಾರತರಭೂತನಾಗಿ ಏಕರಸನಾಗಿದ್ದಿ. ಅಂತಹ ಏಕರಸನಾದ ನೀನು ಜೀವ ಅಲ್ಲವೇ ಇಲ್ಲ. ಅಂತಹ ನೀನು ಸಾರಾಸಾರತರಭೂತನಾದ ನೀನು ಏನಾಗಿದ್ದಿ? ಜೀವ ಅಂತ ಹೇಳೋದು ದೊಡ್ಡ ಸುಳ್ಳಪ್ಪ, ದೊಡ್ಡ ಸುಳ್ಳು. ಆಯ್ತಾ? ಸಾರಾಸಾರತರಭೂತನಾದ ಸರ್ವೋತ್ತಮನಾದ ದೇವರೂ ಈ ಜೀವನಾಗಿದ್ದಾನೆ, ಅದು ಮೃಷ. ಅವನು ತ್ವಂ ನೀನೇ ಅನ್ನೋದು ಮೃಷ, ಸುಳ್ಳು. ಆದರೆ ಅವನಲ್ಲಿ ಈಶ್ವರತ್ವ ಕಾಣಲಿಕ್ಕೆ ಏನಪ್ಪ ಕಾರಣ? ಈಶ್ವರನ ಪ್ರೇರಣೆಯೇ ಮುಖ್ಯವಾದ ಕಾರಣ. ದೇವರು ಅಯೋಗ್ಯರಿಗೆ ಆ ರೀತಿಯ ತಮಸ್ಸಾಧನೆ ಆಗಲಿ ಅಂತಲೇ ಅವರಿಗೆ ಆ ರೀತಿಯಾದ ಪ್ರೇರಣೆಯನ್ನು ಕೊಡ್ತಾರೆ. ಅತಃ ದ್ರವಿಣ ಜಾತಿ ವಿಕಲ್ಪ ಪಥೈಹಿ ಉಪಗೀಯತೆ. ನೋಡಿ, ಈಶ್ವರಾಭೇದದ ಚಿಂತನೆಯ ಮುಂದುವರೆದ ಭಾಗ ಏನು? ಒಬ್ಬೊಬ್ಬರನ್ನ ಒಂದೊಂದು ರೀತಿ ಹಾಡಿ ಹೊಗಳೋದಿದೆ ರೀ. ಅದರಲ್ಲೂ ರಾಜನು ಸಿಕ್ಬಿಟ್ರೆ ಈ ಕವಿಗಳು ಮತ್ತೊಬ್ಬರು ವಂದಿಮಾಗದರು ಹಾಡಿ ಹೊಗಳ್ತಕ್ಕಂಥ ಹೊಗಳು ಭಟ್ರು ಇದ್ದಾರಲ್ಲ, ಇವತ್ತು ಮಿನಿಸ್ಟರ್ಸ್ನ, ಚೀಫ್ ಮಿನಿಸ್ಟರ್ಸ್ನ ಎಲ್ಲ ಹಾಡಿ ಹೊಗಳೋ ಜನ ಇದ್ದಾರಲ್ಲ. ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೇಳ್ತೀವಲ್ಲ, ಹಾಗೆ ವಿಚಾರ. ಅಲ್ಲಿ ವ್ಯಕ್ತಿಗಳನ್ನು ಹಾಗೆ ಹೇಳ್ತಾರೆ. ನೀವೇ ದೇವರು ಅಂದ್ಬಿಡ್ತಾರೆ, ನೀನೇ ಶ್ರೀಮಂತ ಅಂತಾರೆ, ನೀವೇ ಸತ್ಕುಲ ಸಂಪನ್ನ, ಹೀಗೆಲ್ಲ ಹೇಳ್ತಾರೆ. ಆ ರೀತಿ ಹೇಳೋದೆಲ್ಲ ಒಂದು ರೀತಿ ಈಶ್ವರಾಭೇದದ ಭ್ರಾಂತಿಯಿಂದ ಅಂದ್ಬಿಟ್ಟು. ನೋಡ್ರಿ, ಬಹಳ ಕಷ್ಟ. ನಾವು ಯಾರಲ್ಲೇ ಯಾವುದೇ ಒಂದು ಗುಣಗಳನ್ನು ನೋಡಿ ಆ ಗುಣಗಳು ಉಳ್ಳವನು ನೀನು ಅಂತ ಹೇಳೋದು ಬಹಳ ಕಷ್ಟ ರೀ. ಯಾಕೆಂದರೆ ಆ ಮುಖ್ಯವಾದ ಗುಣಗಳು ಅವನಲ್ಲಿ, ಆ ವ್ಯಕ್ತಿಯಲ್ಲಿ ಇರೋದೇ ಅಲ್ಲ. ಅದು ಮುಖ್ಯವಾಗಿರೋದು ದೇವರಲ್ಲಿ. ಶ್ರೀಮಂತ ಅನ್ನೋ ಶಬ್ದಕ್ಕೆ ಅರ್ಥ ಶ್ರೀ ಎನಿಸುವ ಲಕ್ಷ್ಮೀ ದೇವಿಯನ್ನು ತನ್ನ ವಶದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಅದು ದೇವರಿಗೆ ಮೀಸಲಾದ ಶಬ್ದ. ಆ ಶಬ್ದವನ್ನು ಹೋಗಿ ಯಾವನೋ ಒಬ್ಬ ಲಕ್ಷನೋ ಕೋಟಿನೋ ಶ್ರೀಮಂತಿಕೆ ಹೊಂದಿದ್ದಾನೆ ಅಂಥೇಳಿ ಅವನ ಬಗ್ಗೆ ಹೇಳಿದರೆ ತಪ್ಪಾಗತ್ತಪ್ಪ. ಆದರೆ ಕೆಲವರಿಗೆ ಗೊತ್ತಿಲ್ಲ. ಅವರು ಈಶ್ವರನೇ ಈ ಜೀವ, ಜೀವನೇ ಈಶ್ವರ ಅಂತ ಚಿಂತನೆ ಮಾಡ್ಕೊಂಡ್ಬಿಟ್ಟು ಅವನೇ ಶ್ರೀಮಂತ ಅಂತ ಕರೀತಾರೆ. ಹಾಗೆ ಉತ್ತಮ ಕುಲ ಸಂಪನ್ನ ಅಂತ ಹೇಳ್ತಾರೆ. ಉತ್ತಮ ಕುಲದಲ್ಲಿ ಹುಟ್ಟಬೇಕಾಗಿದ್ದರೆ ಬೇಕಾದ ತಪಸ್ಸು, ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ವಿಚಾರಗಳೇನಿದೆ ಅದೆಲ್ಲ ಇರೋದು ಯಾರಲ್ಲಿ? ದೇವರಲ್ಲಿ, ಜೀವಿಯಲ್ಲಿ ಇಲ್ಲ. ತಪಸ್ಸು ಮಾಡಿದ್ದಾನೆ, ಸತ್ಕರ್ಮ ಮಾಡಿದ್ದಾನೆ ಅಂದರೆ ಜೀವ ಮಾಡಿದ್ದಲ್ಲ, ದೇವರು ಮಾಡಿಸಿದ್ದು. ಸೊ ಸತ್ಕರ್ಮ ಮುಖ್ಯವಾಗಿ ಇರೋದು ದೇವರಲ್ಲೇ, ಎಲ್ಲವೂ ದೇವರಲ್ಲೇ ಇರೋದು. ಒಳ್ಳೆಯ ಕುಲದಲ್ಲಿ ಹುಟ್ಟಲಿಕ್ಕೆ ಬೇಕಾದ ಏನೇನು ಒಳ್ಳೆತನ ಇದೆ ಅದೆಲ್ಲ ಮುಖ್ಯವಾಗಿ ದೇವರ ಕೊಡುಗೆ. ಜೀವನದಲ್ಲಿ ಸ್ವತಂತ್ರವಾಗಿ ಯಾವುದೂ ಇಲ್ಲ. ಹಾಗಾದರೆ ಸತ್ಕುಲ ಸಂಪನ್ನ ಅಂತ ಯಾರನ್ನು ಕರಿಬೇಕು? ದೇವರನ್ನು ಕರಿಬೇಕು, ಜೀವಿಯನ್ನಲ್ಲ. ಆದರೆ ಜನ ಜೀವ ಬೇರೆಯಲ್ಲ, ದೇವ ಬೇರೆಯಲ್ಲ ಅಂಥೇಳಿ ಅವನನ್ನೇ ಸತ್ಕುಲ ಸಂಪನ್ನ ಅಂದ್ಬಿಡ್ತಾರೆ.
ಹೀಗೆ ಉತ್ತಮ ಕುಲದಲ್ಲಿ ಹುಟ್ಟಲು ಕಾರಣವಾದ ತಪಸ್ಸು ಮುಂತಾದ ಸದ್ಗುಣಗಳು ಮುಖ್ಯವಾಗಿ ದೇವರಲ್ಲಿ ಇರತಕ್ಕಂಥದ್ದು. ಅದನ್ನು ಜೀವಿಯಲ್ಲಿ ಈಶ್ವರ ಭೇದದ ಮೂಲಕವಾಗಿ ಆರೋಪಿಸ್ತಾರೆ. ಆಚಾ ವಸ್ತುತಃ ಈಶ್ವರನೇ ನಿಜವಾಗಿ ಶ್ರೀಮಂತ. ಆಚಾ ಆ ಈಶ್ವರನೇ ಈ ಜೀವ ಅಂತ ಚಿಂತನೆ ಮಾಡಿ ಶ್ರೀಮಂತಿಕೆಯನ್ನು ಆರೋಪಿಸಿ ಅವನನ್ನು ಶ್ರೀಮಂತ ಅಂತ ಕರೀತಾರೆ. ಇದೆಲ್ಲ ಹಾಡೋದು ಹೊಗಳೋದು ಏನಿದೆ ಇದೆಲ್ಲ ಅತಃ ವಿತಥ ಮನೋವಿಲಾಸಂ ಇದಂ ಇತಿ ಬುಧಾ ಅವಯಂತಿ. ಇಷ್ಟೇಪ್ಪ, ಇದೆಲ್ಲ ಸುಳ್ಳಾದ ಆಸುರಿ ಬುದ್ಧಿಯ ಕಲ್ಪನಾ ವಿಲಾಸ ಮಾತ್ರ ಎಂಬುದಾಗಿ ಜ್ಞಾನಿಗಳು ತಿಳಿಯುತ್ತಾರೆ. ಬುಧಾಹ ಜ್ಞಾನಿಗಳು. ವಿತಥ ಮನೋವಿಲಾಸಂ, ಇದು ಸುಳ್ಳಾದ ಆಸುರಿ ಬುದ್ಧಿಯ ಕಲ್ಪನಾ ವಿಲಾಸ. ನೋಡ್ರಿ, ಬಹಳ ಕಷ್ಟ ರೀ. ಯಾರೇ ಒಬ್ಬರನ್ನು ಹಾಡಿ ಹೊಗಳಬೇಕಾಗಿದ್ದರೂ ನಾವು ಮುಖ್ಯವಾಗಿ ಚಿಂತನೆ ಮಾಡಬೇಕು. ನಾವು ದೊಡ್ಡವರನ್ನು ಹಾಡಿ ಹೊಗಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸದ್ಗುಣ ಸಂಪನ್ನರನ್ನು ಹಾಡಿ ಹೊಗಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅನೇಕ ಸಂದರ್ಭದಲ್ಲಿ ನಮ್ಮ ಗುರುಗಳ ಬಗ್ಗೆ ನಾವು ಹಾಡಿ ಹೊಗಳ್ತೀವಿ. ಆದರೆ ಒಂದು ಚಿಂತನೆ ಅಲ್ಲಿರಬೇಕು. ಗುರುಗಳ ಅಂತರ್ಯಾಮಿಯಾದ ಪ್ರಾಣದೇವರು, ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಸಂಬಂಧಪಟ್ಟದ್ದು ಆ ಗುಣಗಳು. ಅವರ ಅನುಗ್ರಹದಿಂದ ಇವರಲ್ಲಿ ತೋರ್ತಾ ಇವೆ ಅಂತ ಚಿಂತನೆ ಮಾಡಬೇಕು ಹೊರತು ಸ್ವತಂತ್ರವಾಗಿ ಆ ಸದ್ಗುಣಗಳನ್ನು ಅವರೇ ಪಡೆದುಕೊಂಡದ್ದು ಅಲ್ಲ ಅನ್ನೋ ಚಿಂತನೆ ಇರಬೇಕು. ಆದರೆ ಅಜ್ಞ ಜನರಿಗೆ ಅದು ಗೊತ್ತಾಗಲ್ಲ. ಅಜ್ಞ ಜನರು ಒಬ್ಬರನ್ನು ಶ್ರೀಮಂತ, ಹುಡ್ತಾನೇ ಶ್ರೀಮಂತಿಕೆ ಇದೆ ಅಂತ ಹೀಗೆಲ್ಲ ಹೇಳ್ತಾನೆ, ಹುಡ್ತಾನೇ ದೊಡ್ಡ ವಿದ್ಯಾವಂತ ಹೀಗೆಲ್ಲ ಹೇಳ್ತಾರೆ. ನಿಜವಾಗಿ ಅವನೇ ಅವನಾಗಿ ಶ್ರೀಮಂತಿಕೆಯನ್ನಾಗಲಿ ವಿದ್ಯೆಯನ್ನಾಗಲಿ ಅಥವಾ ಸತ್ಕುಲ ಪ್ರಸೂತಿಯನ್ನಾಗಲಿ ತಾನೇ ತಾನಾಗಿ ಅವನು ಪಡೆದುಕೊಂಡದ್ದು ಅಲ್ಲಪ್ಪ, ದೇವರ ಅನುಗ್ರಹದಿಂದ ಬಂದದ್ದು. ತಾನೇ ತಾನಾಗಿ ಅವನು ಪಡ್ಕೊಂಡ ಅಂದರೆ ಅಭಿಪ್ರಾಯ ಏನಾಗತ್ತೆ, ಅವನೇ ದೇವರು ಅಂತಾಗ್ಬಿಡುತ್ತೆ. ಅದು ವಿಚಾರ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆ. ನಾವು ಯಾರನ್ನೇ ಹಾಡಿ ಹೊಗಳಬೇಕಾಗಿದ್ದರೂ ಕೂಡ ಸದ್ಗುಣಗಳು ಇರೋತಕ್ಕಂಥ ವ್ಯಕ್ತಿಯನ್ನು ಸದ್ಗುಣಶೀಲ ಸದ್ಗುಣವಂತ ಅಂತ ಹೊಗಳಬೇಕು ಅಂತ ಆ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ಹೊಗಳೋ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ಏನಪ್ಪ ಎಚ್ಚರಿಕೆ? ದೇವರ ಅನುಗ್ರಹದಿಂದಾಗಿ ನಿಜವಾಗಿ ಸದ್ಗುಣ ಸಂಪನ್ನ ದೇವರೇ, ಆ ದೇವರ ಒಂದು ವಿಶೇಷವಾಗಿರ್ತಕ್ಕಂತಹ ಅಧಿಷ್ಠಾನಪ್ಪ ಈ ಜೀವಿ. ಆ ದೇವರಲ್ಲಿರ್ತಕ್ಕಂಥ ಸದ್ಗುಣಗಳು ದೇವರು ಅದನ್ನು ಇಲ್ಲಿ ಏನು ಮಾಡಿದ್ದಾನೆ, ಸ್ವಲ್ಪ ಅಭಿವ್ಯಕ್ತಗೊಳಿಸಿದ್ದಾನೆ. ಹೀಗೆ ಚಿಂತನೆ ಮಾಡಬೇಕೇ ಹೊರತು ಈ ಜೀವ ತಾನೇ ತಾನಾಗಿ ಆ ಸದ್ಗುಣಗಳನ್ನು ಪಡೆದ ಅಂತ ಚಿಂತನೆ ಇಲ್ಲ. ಯಾವುದೇ ಸದ್ಗುಣಗಳನ್ನು ಪಡೆಯಲಿಕ್ಕೆ ಬೇಕಾದ ಸ್ವಾತಂತ್ರ್ಯ ಸಾಮರ್ಥ್ಯ ಜೀವನಿಗೆ ಇಲ್ಲವೇ ಇಲ್ಲ. ಹೀಗಾಗಿ ಆ ರೀತಿಯ ಚಿಂತನೆ ಮಾಡೋರು ಅದೆಲ್ಲ ಆಸುರಿ ಬುದ್ಧಿಯ ಕಲ್ಪನಾ ವಿಲಾಸ ಅಂತ ಜ್ಞಾನಿಗಳಾದವರು ಹೇಳ್ತಾರೆ ಅಂತ ಹೇಳಿ ಹೀಗೆ 23 ಮತ್ತು 24ನೇ ಮಂತ್ರಗಳು ಒಂದು ರೀತಿಯಿಂದ ಆಸುರಿ ಮತಗಳ ಚಿಂತನೆ. ದೇವರೇ ಜೀವ, ಜೀವನೇ ದೇವರು ಅಂತ ಜೀವ ಬ್ರಹ್ಮರಿಗೆ ಅಭೇದವನ್ನು ಹೇಳ್ತಕ್ಕಂಥ ಚಿಂತನೆ ಇರಬಹುದು. ಅಥವಾ ಈ ಜಗತ್ತಿಗೆ ಪಾಲಕರೇ ಇಲ್ಲ ಎಂಬತಕ್ಕಂಥ ಚಿಂತನೆ ಇರಬಹುದು. ಆದ್ದರಿಂದಾಗಿ ಈ ಜಗತ್ತು ಸುಳ್ಳು ಎಂಬತಕ್ಕಂಥ ಚಿಂತನೆ ಇರಬಹುದು. ಇದೆಲ್ಲ ಏನು ನಾವಿವತ್ತು ಬೇರೆ ಬೇರೆ ಮತಗಳಲ್ಲಿ ನೋಡ್ತಾ ಇದ್ದೇವೆ, ಅದೆಲ್ಲ ಮತಗಳು ಕೂಡ ಆಸುರಿ ಕಲ್ಪನಾ ಜಾಲದ ವಿಸ್ತಾರಪ್ಪ. ಆ ರೀತಿ ಚಿಂತನೆ ಮಾಡಬಾರದು. ಜ್ಞಾನಿಗಳಾದವರಿಗೆ ಅದು ಸಮ್ಮತವಾದ ವಿಚಾರ ಅಲ್ಲ ಅನ್ನೋದನ್ನು 23 ಮತ್ತು 24ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಿಪೀತ ಶ್ರುತಿಯನ್ನು ಆಧರಿಸಿಕೊಂಡ ಈ ಒಂದು 2 ಪದ್ಯಗಳ ಬಹಳ ಸಂಗ್ರಹವಾದ ಚಿಂತನೆಯನ್ನು ನಾನು ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚಿಂತನೆ ಬಹಳ ವಿಸ್ತಾರವಾಗಿ ಆಚಾರ್ಯರು ತಮ್ಮ ವಿಪೀತ ಶ್ರುತಿಯನ್ನು ಕೋಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಬಹಳ ವಿಶೇಷವಾಗಿರ್ತಕ್ಕಂತಹ ಪ್ರಮಾಣದ ಮಾತುಗಳನ್ನು ಆಚಾರ್ಯ ಹೇಳಿದ್ದಾರೆ. ತಂತ್ರ ಭಾಗವತದ ಸಂವಾದವನ್ನು ಕೊಡ್ತಾರೆ. ಮತ್ತು ಎಲ್ಲಿ ಅಭೇದ ವಚನ ಬರುತ್ತೆ ವೇದಗಳಲ್ಲಿ ಅಲ್ಲಿಗೆ ಏನಂತ ಅರ್ಥ ಮಾಡಬೇಕು ಅನ್ನೋದನ್ನು ವಾರಾಹ ಪುರಾಣದ ಆಧಾರದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಬಹಳ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಯನ್ನು ಪುನಃ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಚಾರ್ಯರ ಆ ಒಂದು ವಿಸ್ತಾರವಾದ ವ್ಯಾಖ್ಯಾನದಲ್ಲಿ ಕಾಣಬಹುದು. ಅದೆಲ್ಲವನ್ನು ಕೂಡ ಪುನಃ ನಾವು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ
अनेन श्रीमद्भागवतश्रुतिगीताचिन्तनेन विश्वेशतीर्थगुरुवन्तर्गत विद्यामान्यतीर्थगुरुवन्तर्गत राघवेन्द्रतीर्थगुरुवन्तर्गत समस्ततत्त्वदेवतान्तर्गत भारतीरमणमुख्यप्राणान्तर्गत इष्टदेवता कुलदेवतात्मकः रामकृष्णवेदव्यासात्मकः लक्ष्मीहयग्रीवात्मकः समस्त देशकाल अवस्था नियामका भिन्नः बिंबरूपी परमात्मा प्रियतां प्रीतो वरदो भवतु श्रीकृष्णार्पणमस्तु। अक्षयं कर्म यस्मिन् परे स्वर्पितं प्रक्षयं यान्ति दुःखानि यन्नामतः अक्षरो योजनः सर्वदेवामृतः कुक्षिगं यस्य विश्वं सदा अजादिकं प्रीणयामो वासुदेवं देवतामण्डलाखण्डमण्डलं प्रीणयामो वासुदेवं प्रीणयामो वासुदेवं प्रीणयामो वासुदेवम् अच्युताय महानंताय नमः गोविंदाय नमः अच्युताय महानंताय नमः गोविंदाय नमः अच्युतानंत गोविंदेभ्यो नमो नमः। हरे